ಹೇಳ್ರಿ ಯಾರ್ರಿ ನೀವು? ಗೊತ್ತಿಲ್ಲ. ಅಲ್ಲ ನಿಮ್ ತಂದೆ ತಾಯಿ ನಿಮ್ಗೆ ಸಂಸ್ಕಾರ ಹೇಳ್ಕೊಟ್ಟಿಲ್ವಾ? ಯಾರನ್ನ ಫೋನ್ ಮಾಡಿದ್ರೆ ರೆಸ್ಪೆಕ್ಟ್ ಕೊಟ್ಟು ನಿನ್ಗೆ 5 ನಿಮಿಷ ಬಿಟ್ರೆ ಮಾಡಕ್ ನಿನ್ನ ಹತ್ರ ಸಾಲ ಇಸ್ಕೊಳಕ್ ಬತ್ತಿದೀವ ನಾವು. OC ಬ್ಯಾಂಕಿಂದ ಮಾತಾಡ್ತಾ ಇರೋದು. OC ಬ್ಯಾಂಕ್ ನಾವು ಇದು OC ಬ್ಯಾಂಕ್ನಲ್ಲ, ಇದು ನಮ್ಮದು ವ್ಯಾಪಾರ ನರಸಿಂಹರಾಜು. ರೇ ನೀನು ಲೋನ್ ಕಟ್ಟು ಫಸ್ಟು, ಮೊದಲು ಮಾತಾಡೋದು ಕಲ್ತ್ಕೊಳ್ರಿ. ಫೋನ್ ಮಾಡ್ದಾಗ 5 ನಿಮಿಷ ಬಿಟ್ಟು ಮಾಡು ಅಂದ್ರೆ ನಿಮ್ಮ ಹತ್ರ ನಾನು ಸಾಲ ಕೇಳಕ್ ಬತ್ತಿದ್ದೀವ ನಿಮ್ಮ ಮನೆ ಹತ್ರ. ಲೋನ್ ಕಟ್ತೀರಾ ಇಲ್ರಿ ಈಗ? ಯಾವ ಲೋನ್ ಹೇಳಿ? ಗಾಡಿ ಲೋನ್ ರೀ. ಇಲ್ಲ, ಗಾಡಿ ಲೋನ್ ಎಲ್ಲ ಕ್ಲಿಯರ್ ಆಯ್ತಲ್ಲ ಸ್ವಾಮಿ. ಎಲ್ಲಾಗೈತೆ ಸರ್? ನಾನು ಮ್ಯಾನೇಜರೇ ಮಾತಾಡ್ತಾ ಇರೋದು. ಹೆಂಗ್ ಮಾಡೋದು ಇವಾಗ? ನಾವ್ ಯಾವ್ದು ಗಾಡಿ ಲೋನ್ ನಿಲ್ಸ್ಕೊಂಡಿಲ್ಲ, ಒಂದ್ ಗಾಡಿದು ಎಲ್ಲ ಕ್ಲಿಯರ್ ಮಾಡಿದೀವಿ ಸ್ವಾಮಿ. ಬರೀ ನಮ್ಮ ಹುಡುಗರು ವರ್ಕರ್ಸ್ ಬಂದಾಗ ನೀವು ಅದು ಇದು ಅಂತ ಹೇಳಿ ಕಳಿಸಿರಂತೆ, ಅಲ್ಕಲ್ಕ ಮಾತೆಲ್ಲ ಕೆಟ್ಟ ಮಾತೆಲ್ಲ ಮಾತಾಡ್ತಿರಂತೆ. ತಗೊಂಬೇಕಾರೆ ಇರೋ ಜವಾಬ್ದಾರಿ ನಿಮ್ಗೆ ಕೊಡ್ಬೇಕಾರೆ ಇಲ್ವನ್ರಿ ನಿಮ್ಗೆ? ಹಾ ನೋಡ್ರಿ ನರಸಿಂಹರಾಜ್ ಅವರೇ, ಈ ತರ ಎಲ್ಲ ಮಾಡಿದ್ರೆ ಸಿವಿಲ್ ಒಟ್ಟಾಗುತ್ತೆ ಆಧಾರ್ ಕಾರ್ಡ್ ಅಲ್ಲಿ. ತಿರ್ಗಾ ನಿಮ್ಗೆ ನೆಕ್ಸ್ಟ್ ಟೈಮು ಎಲ್ಲೂ ನಿಮ್ಗೆ ಲೋನ್ಗಳಾಗಲ್ಲ, ಗೊತ್ತಾಯ್ತಾ? ಸಿವಿಲ್ ನಾವೇನ ಕ್ಯಾನ್ಸಲ್ ಮಾಡ್ಬಿಟ್ರೆ ಇಡೀ ದೇಶದಲ್ಲಿ ನೀನ್ ಎಲ್ಲೇ ಹೋದ್ರು ನಿನ್ಗೆ ₹1 ಹುಟ್ಟಲ್ಲ ನಿನ್ಗೆ, ಗೊತ್ತಾಯ್ತಾ? ಸಿವಿಲ್ ಕ್ಯಾನ್ಸಲ್ ಮಾಡಿದ್ರೆ ನಾವು ಸಿವಿಲ್ ಕ್ಯಾನ್ಸಲ್ ಮಾಡಿ ನಮ್ಗೇನ್ ಆಗ್ಬೇಕಾಗೈತೆ? ನಾವು ಸಾಲ ತಗೊಂಡಿಲ್ಲ, ಯಾಕೆ ನಮ್ಮ ತಲೆ ತಿಂದಿರ್ತೀರ ನೀವು? ಸಿವಿಲ್ ಅನ್ನ ಮಾಡು, ಯಾವ್ದನ್ನ ಮಾಡು, ನಮ್ಗೇನ್ ಹೇಳ್ತೀರ? ನಾವ್ ತಗೊಂಡಿಲ್ಲ ರೀ ಅವ್ರೆ. ಅವ್ರು ತಾಂಡಿದಿರಲ್ರಿ ಲಲಿತಾ ಅವ್ರದ್ದು. ಹೆಂಗ್ ನೀವೇನ್ರಿ ಮಿಸಸ್ ಅಲ್ವನ್ರಿ ಅವರು? ನಮ್ ಮಿಸಸ್ ಲಲಿತಾ ಅಲ್ಲ, ನಿಮ್ಮ ಇದು ನಮ್ ಮಿಸಸ್ ವಿಶಾಲಮ್ಮ ಅಂತ ಸರ್. ನೀನೇನ್ ಕಲ್ಕ ಮಾತಾಡ್ತಿರೋದ್ ಹೇಳಿ ನನ್ನ ಹತ್ರ. ನಮ್ಗೆ ನಾವ್ ತಗೊಂಡ್ರೆ ನಮ್ಗೆ ಗೊತ್ತಿಲ್ಲ, ಆಧಾರ್ ಕಾರ್ಡ್ ಎಲ್ಲ ಕ್ಯಾನ್ಸಲ್ ಮಾಡ್ತೀವಿ ಅಂದ್ರೆ. ರೇ ನೀನ್ ಸೈನ್ ಹಾಕಿದ್ಯಲ್ರೇ? ನಾ ಸೈನು ಹಾಕಿಲ್ಲ, ನಾನು ಆಧಾರ್ ಕಾರ್ಡು ಇಲ್ಲ ನಂದು. ರೇ ಪಂಚೆಲ್ ನಿಂತ್ಕೊಂಡು ಒಂದ್ ಶರ್ಟ್ ಹಾಕೊಂಡು ಫೋಟೋ ಎಲ್ಲ ಹೊರ್ದ್ ಕೊಡ್ಸಿದ್ರಲ್ರಿ ನಾನ್ ಶೂಟಿ ಅಂತ. ಮಾರ್ಕೆಟ್ ಕೆಲ್ಸಕ್ಕೆ ಹೋಗ್ತೀವಿ ನಾವು, ಕಟ್ಕೊಂಡು ಹೋಗ್ತೀವಿ ಸ್ವಾಮಿ ಅಂತ ಶೂಟಿಗೆ ಸೈನ್ ಹಾಕಿದೀರಾ? ಹೆಂಗ ಸ್ವಾಮಿ ಗೊತ್ತಿಲ್ಲ, ಬಂದು ಆ ಗಾಡಿನ ಇಟ್ಕೊಂಡು ಹೋಗಿ, ಅದ್ ಯಾವ್ದು ಗಾಡಿ ಲೋನ್ ಐತೆ ಅದನ್ನ ನಮ್ಗೇನು ಹೇಳ್ಬೇಡಿ. ಆ ಗಾಡಿನ ಇಟ್ಕೊಂಡು ಹೋಗ್ರಿ, ನಮ್ಗೇನು ಹೇಳ್ಬೇಡಿ. ರೇ ಗಾಡಿ ಅವ್ರು ಏನ್ ಮಾಡಿದಾರೆ ಅಂತ ಗೊತ್ತಿಲ್ಲ. ಗಾಡಿ ಇಲ್ಲ, ನಮ್ಮ ಯಜಮಾನ್ರು ಕೇಳಿ, ನಮ್ಮ ಯಜಮಾನ್ರು ಕೇಳಿ ಅಂತಿದ್ದಾರೆ. ಗಾಡಿ ನೋಡಿದ್ರೆ ಅವ್ರ ಹೆಸರಲ್ಲಿ ಐತೆ, ಗಾಡಿ ನೋಡಿದ್ರೆ ನೀವು ತಗೊಂಡೋಗಿದ್ದೀರಾ ಅಂತವ್ರೆ. ನಮ್ಗೆ ಅಷ್ಟು ಗೊತ್ತಿಲ್ಲ ಸರ್. ಅದೇನು ಬಂದ್ಬಿಟ್ರೆ ಅದ ಗಾಡಿ, ಅದು ಗಾಡಿ ಯಾವ ನಂಬರ್ ಆಗೈತೆ ಅದ ಗಾಡಿ, ನಾನು ಯಾವ್ದು ಸೈನ್ ಹಾಕಿದೀನಿ, ಬಂದು ಇಟ್ಕೊಂಡು ಹೋಗ್ರಿ. ಅಲೋ ನರಸಿಂಹರಾಜು, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಹೇಳೋದು. ಇದೇ ತರ ನೀವೇನ ನಮ್ಮ ಗಂಡ ಹೆಂಡ್ರು ಇಬ್ರು 420 ಆಟ ಆಡಿದ್ರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ನಿಮ್ಗೆ ಏನ್ ಬೇಕಾ ಆ ಕೆಲಸ ನಾವು ಮಾಡಿಸ್ಬೇಕಾಗುತ್ತೆ. ನಾವು ಸೈನು ಹಾಕಿಲ್ಲ, ಗಾಡಿ ಮೊನ್ನೆಗೆ ಒಂದ್ 2 ವರ್ಷದಾಗ ಗಾಡಿ ತಗೊಂಡಿರೋದು, ಅದನ್ನು ಸ್ಟೇಷನ್ ಆಗಿತ್ತು, ಈಗ ಬಿಡಿಸ್ಕೊಂಡ್ ಬಂದಿರೋದು. ನಾವ್ ಯಾವ್ದು ದುಡ್ಡು ಕಟ್ಬೇಕಾಗಿಲ್ಲ, ಕಟ್ಬೇಕಾಯ್ತು ಒಂದಿಷ್ಟು ಲೋನಿಗೆ ಪೂರ್ತಿ ಕಟ್ಟಿ ನಾ ಡಾಕ್ಯುಮೆಂಟ್ ಎಲ್ಲ ತೋರಿಸ್ತೀನಿ, ತಗೊಂಬರಿ. ನಮ್ದು ಯಾವ ಗಾಡಿನೂ ಇಲ್ಲ, ಏನು ಇಲ್ಲ. ನಾವು ರತ್ನಮ್ಮ ಯಜಮಾನ್ರು ಅಲ್ಲ ಎಂತದು ಲಲಿತಮ್ಮ ಯಜಮಾನ್ರು ಅಲ್ಲ, ಯಾರು ಅಲ್ಲ. ನಾವು ಇಷ್ಟೇ, ನಾವ್ ಯಾವ್ದು ಗಾಡಿ ಕಟ್ಬೇಕಲ್ಲ ಇಟ್ಕೊಂಡು ಹೋಗ್ರಿ. ಯೂಸ್ಲೆಸ್ ಕಣ್ರಿ ಯಾರ ಮಾತಾಡ್ತಾನೆ. ಅಲೋ ಹಲೋ, ನಾನ್ ಹೇಳದ್ ಗೊತ್ತಾ? ನಾನ್ ಕೇಳ್ತಿರೋದು 2 ವರ್ಷದ ಹಿಂದೆ ಅಲ್ಲ, 2011 ಇಸ್ವಿಯಲ್ಲಿ ನೀನು ಸೈನ್ ಹಾಕಿದ್ಯಾ? ಇಸ್ವಾಗ ನಾನು ಹುಟ್ಟೇ ಇಲ್ಲ. 2011 7 ವರ್ಷದ ಹಿಂದೆ ಕಣಯ್ಯ. ನಾ ಹುಟ್ಟೇ ಇಲ್ಲ ಅವಾಗ. 7 ವರ್ಷದ ಹಿಂದೆ ಹುಟ್ಟಿರ್ಲಿಲ್ವ ನೀನು? ನಾವು ಹುಟ್ಟಿದ್ 7 ವರ್ಷಗಲ್ಲ, 74 75 ಹುಟ್ಟಿರೋದು. ಅಯ್ಯ ನಾನ್ ಹೇಳ್ತಿರೋದು 2011 ಕಣಯ್ಯ. ನಾನು 2074 ಹುಟ್ಟಿರೋದು. ನಾವು 2074 ಬಂದಿಲ್ವಲ್ಲ ಇನ್ನು. 1974 ಹುಟ್ಟಿರೋದು. ಮತ್ತೆ ಈಗ ನಾನ್ ಹೇಳ್ತಿರೋದು 2011ಗೆ ನೀನ್ ಸೈನ್ ಹಾಕಿರೋದು, 7 ವರ್ಷದ ಹಿಂದೆ. ಇಲ್ಲ, ಇನ್ನ ಹುಟ್ಟಿಲ್ಲ ಅಲ್ಲ ನಾವು. 2000 ಹುಟ್ಟಿಲ್ಲ. 1974 ನಮ್ದು ಡೇಟ್ ಆಫ್ ಬರ್ತ್. ನೀನ್ ಯಾವ ಸೀಮೆನೇ ನೀನು? 1974 ನೀನ್ ಹುಟ್ಟಿರೋದು. 2019 ಹೇಳ್ರಿ ಈಗ, ಅಲ್ಲೇ ನಮ್ಗೆ ಗೊತ್ತಾಗಲ್ವ ಅಷ್ಟು. ಮೂಕಣಯ್ಯ, ನೀನ್ ಸೈನ್ ಹಾಕಿರೋದು ಈಗ 2019 ಅಲ್ವನಪ್ಪ? ನೀನ್ 2011ರಲ್ಲಿ ಸೈನ್ ಹಾಕಿರೋದು ಅಂದ್ರೆ 7 ವರ್ಷದ ಹಿಂದೆ ಹಾಕಿರೋ ಸೈನು. 2007 ಎಲ್ಲಿ ಸರ್? ನಾವು 2074 ಹುಟ್ಟಿರೋದು. 1974 ಅಲ್ಲ, 1974 ಹುಟ್ಟಿರೋದು. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದು. ಇದ್ರಾಗ ಆಧಾರ್ ಕಾರ್ಡ್ ಆಗಿರೋದು. ಆಯ್ತಾ?
ನೀನ್ 1974 ಹುಟ್ಟಿರೋದು. ನಾನು ಹೇಳ್ತಿರೋದು ಯಾವಾಗ ನೀನು 2 ವೀಲರ್ ಸೈನ್ ಹಾಕಿರೋದು ಅಂತ. ನೀವು ನಮ್ಮ ಅಪ್ಪರದ ಕಾಲದ ಹೇಳ್ತಾ ಇರಿ 2007 ಅಂತ ಅಂದ್ರೆ ಅದೆಷ್ಟು ಹೇಳಿದ್ ನೀವು? 2012. ಒಟ್ಟಿಗೆ ನಾವು ಆ ಟೈಪ್ ಹುಟ್ಟಿರ್ಲಿಲ್ಲ ಅವಾಗ. ಅಯ್ಯೋ 74 ಹುಟ್ಟಿದ್ಯಾ ಅಂತ ಅಂದ್ರೆ 2000ಕ್ಕೆ 26 ವರ್ಷ ಆಯ್ತು. ಈಗ 2019. ಯಾರು ನಮ್ಮ ಮಕ್ಕಳು ಇದಾರೆ, ಅಲ್ಲೇ ಮಕ್ಕಳೇ ಮದುವೆಗೆ ಬಂದವು ಸರ್. ನಮ್ಮ ಅಲ್ಲೇ 24 ಅಲ್ಲ 44 ವರ್ಷನೂ ಏನೋ ನಡೀತಾ ಇದ್. ನಮ್ 44 ವರ್ಷನೂ 45 ವರ್ಷನೂ ನಡೀತಾ ಇದ್ ನಮ್ದು. ನಮ್ಮ ಮಗರಿಗೇನ ಅಲ್ಲೇ 22-21 ವರ್ಷ ಆಗೈತಿ. ನಮ್ದು ಇಲ್ಲ, ನಾವ್ ಯಾವ್ದು ತಾಂಡಿಲ್ಲ. ನೀನು 44 ವರ್ಷ ಅಲ್ವಾ ನಿಂಗೆ? ಹ್ಮ್. ನೀನ್ ಸೈನ್ ಹಾಕಿರೋದು 7 ವರ್ಷದ ಹಿಂದೆ. ನಿನ್ನ ಹಂಗಂದ್ರೆ 44 ಅಂದ್ರೆ 37ನೇ ವರ್ಷದಲ್ಲಿ ಸೈನ್ ಹಾಕಿದ್ಯಾ. ನಿಂಗೆ 37 ವರ್ಷ ಆಯ್ತಲ್ಲ. ಅವಾಗ ಲಲಿತಾ ಅನ್ನೋರ್ದು ಫೋಟೋನು ನೀನು ಜೊತೆ ನಿಂತ್ಕೊಂಡು ನಿಂಗೆ ಇಲ್ಲಿ ಮಕ್ಕಳ ಹತ್ರ ಎಲ್ಲ ಏಟ್ ಬಿದ್ದೈತೆ. ಕೇಳಿದ್ ಕೇಕ್ ಕುಡ್ದು ಎಲ್ಲ ಬಿದ್ದು ಹೊಡೆದಾಕೊಂಡ್ ಬಂದಿದ್ದಾರೆ ಸರ್ ಅಂತ ಅಂದ್ರು. ಪಂಚೆ ಉಟ್ಕೊಂಡಿದ್ಯಾ, ಒಂದು ದೇವ್ರ ಕೆಂಪುದು, ಒಂದ್ ಬಿಳಿ ಶರ್ಟ್ ಹಾಕೊಂಡಿದ್ಯಾ, ಇಲ್ಲಿ ಮಕ್ಕಳ ಹತ್ರ ಏಟ್ ಬಿದ್ದೈತೆ, ನೀನ್ ದಪ್ಪುಗೆ ಗುಂಡುಗೆ ಎಲ್ಲ ಇದೆಯಾ, ನಮ್ಮ ಆಫೀಸಿಗೆ ಬಂದು ಫೋಟೋ ಕೊಟ್ಟಿದ್ಯಾ, ಸೈನು ಹಾಕಿದ್ಯಾ. ಬೇಕಾದ್ರೆ ನೀನ್ ಹೆಂಡತಿ ಫೋಟೋ ಇಲ್ಲ ಐತೆ, ಕಳ್ಸು ಅಂದ್ರೆ ಕಳ್ಸಲ್ಲ ಈಗ ವಾಟ್ಸಾಪ್ಗೆ. ಏನು ಒಟ್ಟ ನಾವು ಆ ಟೈಮ್ ಹುಟ್ಟಿರ್ಲಿಲ್ಲ ನಾವು. ಈಗ ನೀಕ್ ಹುಟ್ಟಿದ ಪಟ್ಟಿದ ಅವೆಲ್ಲ ಬೇಡ ಕಣೆ, ತರ್ಲೆ ಮಾತ್ಕೊಳ್ವೆಲ್ಲ ಬೇಡ. ನಿನ್ನ ಹತ್ರ ಬಂದ್ ನಾವ್ ಮಾತಾಡಕ್ ಆಗಲ್ಲ. ಈಗ ಬರ್ತೀಯೋ ಇಲ್ಲ ಬಳ್ಳಾಪುರ ಕುಡಿಕೊಂಬರೋಣ ನಾವು ಬ್ಯಾಂಕ್ನವ್ರು. ಬನ್ನಿ ಸರ್, ಬನ್ನಿ. ಅದೇನ್ ಡಾಕ್ಯುಮೆಂಟ್ ತಗೊಂಬನ್ನಿ, ಗಾಡಿ ನಂಬರ್ ತಗೊಂಬರ್ರಿ. ಏನ್ ಗಾಡಿ? ನಮ್ಗೇನ್ ಗಾಡಿ ನಂಬರು ಬೇಡ, ಡಾಕ್ಯುಮೆಂಟ್ಸ್ ಬೇಡ. ನೀನ್ ಸೈನ್ ಹಾಕಿದ್ಯಲ್ಲ ಅದೊಂದೇ ಸಾಕು ನಮಗೆ. ನಿನ್ಗೆ ಎಲ್ಲಿ ಕೋರ್ಟಲ್ಲಿ ಕಟ್ಕಟ್ಟಲ್ಲಿ ನಿಲ್ಸ್ಬೇಕು, ನಿನ್ಗೇನ್ ಮಾಡಿಸ್ಬೇಕು ಅಂತ ನಮ್ಗೆ ಗೊತ್ತಿಲ್ಲ. ನಿಮ್ ಮನೆ ಜಪ್ತಿ ಹೆಂಗ್ ಮಾಡ್ಬೇಕು ಅಂತ. ಬನ್ನಿ ಸರ್, ಜಪ್ತಿ ಮಾಡಕ್ ಹೋದ್ರ ಅಲ್ಲೇ ನೀವು ತಂದಿರೋ ಕಾರ್ಗೆ ಬೆಂಕಿ ಇಕ್ಬಿಡ್ತಾರೆ. ನಾವ್ ಯಾವ್ದು ಮಾಡಿಲ್ಲ. ಮತ್ತೆ ನಾವ್ ನಂಬರ್ಗಳು ತಗೊಂಬರ್ರಿ, ಗಾಡಿ ನಂಬರ್. ಆಮೇಲೆ ಆ ಟೈಮ್ ಆಗಿ ಸೈನ್ ಹಾಕಿನ ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು 7ನೇ ಇಸ್ವಿ ಹುಟ್ಟೇ ಇಲ್ಲ. ನಾನು ಏನ್ 7ನೇ ಇಸ್ವಿಯಲ್ಲಿ ನೀವ್ ಹೇಳಿದ ಡೇಟ್ ಆಗಿ ಇನ್ನೂ ಹುಟ್ಟಿಲ್ಲ. ನಾನು 1974 ಹುಟ್ಟಿರೋದು. ನಾನು ಹೇಳ್ತಿರೋದು 2012. ಅವಾಗ ನಾವಿನ್ನ ಹುಟ್ಟಿಲ್ಲ ಬಿಡಿ ಸರ್. ನಾವು ಅವಾಗ ಇನ್ನ 2012 ಅಂದ್ರೆ ನಾವು ಅವಾಗ 2012. ಅಯ್ಯೋ ನೀನ್ ಏನೇನ್ ದಡ್ಡನೆ ನೀನು. ನಾನು ಹೇಳ್ತೀನಿ 2012. 2012 ಅಂತಂದ್ರೆ 2012, 13, 14, 15, 16, 17, 18, 19. 7 ವರ್ಷ ಹಿಂಗ್ 7 ವರ್ಷ ಹಿಂಗ್ ತಾಡ್ರೆ ಗಾಡಿ. ನಾನು ಅದನ್ನ ಹೇಳ್ತಿರೋದು ಸರ್, ನೀವ್ ಅರ್ಥ ಮಾಡ್ಕೊಳ್ರಿ. 7 ವರ್ಷದ ಹಿಂದೆ ನೀವು ಸೈನ್ ಹಾಕಿದೀರಾ. ಅವಾಗ ನೀವು ಫುಲ್ ಪೇವಟ್ ಅಂತಲ್ಲ ಏನೋ. ನೋಡೋಣ, ಅದೇನ್ ತಾಂಬನ್ನಿ ಸರ್. ನಮ್ದು ನಾವು ತಾಂಬಂದ್ ನೋಡಿ ಚೆಕ್ ಮಾಡ್ತೀವಿ. ಆ ನಂಬರ್ ಹಿಂಗ್ ಗಾಡಿ ಇತ್ತು ಅಂದ್ರೆ ಇನ್ನೆಷ್ಟು ಕಟ್ಬೇಕು ಸರ್? ಸರ್ ಇನ್ನ 28,000 ಕಟ್ಬೇಕು ಅಷ್ಟೇನೆ. ಚೀಟಿ ಎಲ್ಲ ತಾಂಬನ್ನಿ. ಬೆಳಿಗ್ಗೆ 8:30, 9 ಗಂಟೆ ಒಳಗೆ ಬರ್ರಿ. ನೋಡೋಣ, ಚೆಕ್ ಮಾಡಿ. ನಮ್ಮ ಮಗರು ಎಲ್ಲ ಇರ್ತಾರೆ. ಎಲ್ಲಿ ಗಾಡಿ ತಗೊಂಡಿದೀವಿ, ಯಾರು ಸೈನ್ ಹಾಕಿವ್ರು ನೋಡೋಣ, ಚೆಕ್ ಮಾಡೋಣ. ಯಾಕೆ ಸರ್ ನಾವು ನಿನ್ನ ಮನೆ ಬಾಕ್ಲಿಗೆ ಹುಡಿಕೊಂಡ್ ಬರ್ಬೇಕಾ? ನಮಗ್ ಗೊತ್ತಿಲ್ಲ ಸರ್. ನಾವ್ ಹಂಗಾದ್ರೆ ಏನೋ ನೀವ್ ಹೆಂಗನ ಮಾಡ್ಕೊ ಹೋಗ್ರಿ, ನಮ್ಗೇನ್ ಹೇಳ್ರಿ. ತಗೊಳಪ್ಪ, ಯಾರೋ ಮಾತಾಡ್ತಾರ ಮಾತಾಡ್ರಿ ನೀವೇನೆ. ಇಲ್ಲ ನಾವೆಲ್ಲ ಹೋಗ್ಬೇಕು. ಅಲೋ, ಸರಸ ಸಲಾಪದಲ್ಲಿ ತೇಲಾಡಪ್ಪ. ಸರಸಲ್ಲಾಪದಲ್ಲಿ ತೇಲಾಡುವಂತ ಕುಚ್ಕೇಸ್ಕೊಂತ ಹೇಳ್ಕೊಟ್ಟ. ಅದ್ ಯಾಕೆ ಹೊಡಿಲಿ ಹೇಳ್ತೀನಿ ಕೇಳ್ತೀನಿ. ಕುಚ್ಕೇಸ್ಕೊಂತ ಈಚಿಗೆ ಹೋಗ್ತಾವ್ರ ಸ್ವಾಮಿ. ಹಲೋ, ಈಚಿಗೆ ಹೋಗ್ತಾವ್ರ ಸ್ವಾಮಿ. ನೀನು ಸರಸ ಸಲ್ಲಾಪದಲ್ಲಿ ತೇಲಾಡಪ್ಪ. ಹೋಗ್ರಪ್ಪ, ಈಚಿಗೆ ತಿಳ್ಕೊಂಬಂದ್ರು. ಅಲ್ಲಪ್ಪ, ನಾನು ಹೇಳೋದು ನಿನ್ಗೆ ಅರ್ಥ ಮಾಡ್ಕೊ. ನೀನ್ ಹೆಂಡತಿ ಕೋಪಿಸ್ಕೊಂಡಿದ್ದಾರೆ ಅಲ್ವಾ? ನೀನು ಯಾರು ಇಲ್ಲದ ಸಮಯದಲ್ಲಿ ಮಕ್ಕಳು ಆಚೆ ಕಡೆ ಇದ್ದಾಗ ನಿನ್ನ ಹೆಂಡತಿಗೆ ಹೋಗಿ ಮುತ್ತಿನ ಸುರಿಮಳೆಗಳನ್ನು ಸುರಿಸು. ಅವ್ರಂತ ಹೇಳ್ಬಿಡಿ ಸ್ವಾಮಿ, ಒಳ್ಳೆಯವ್ರು ಹಿಂಗ್ ಮುತ್ತಿನ ಸುರಿಮಳೆಗಳನ್ನ ಕೊಡ್ತಾರಂತೆ, ಸುಮ್ಮನಿರು ಅಂತ ಆಯ್ತು. ಇಲ್ಲ ಎತ್ತೋದು ಅಮ್ಮ ಎತ್ತೋದು. ನೀವು ಸ್ವಾಮಿಯವ್ರ ನೋಡಿ ಹಿಂಗ ಅಂತಾರೆ ನೋಡ ಮಗ. ಸ್ವಾಮಿಯವ್ರು ಮಾತಾಡ್ತಾರೆ ನೋಡಿ. ಜಾಗ್ಲಾಡು ಅಂತ ಹೇಳ್ಕೊಟ್ಟಾರ. ಹಲೋ ಅಕ್ಕ, ಹೇಳಿ ನರಸಿಂಹರಾಜು ಅವರೇ. ಏನಂತ ಕರೆದೆ ಮನೆಯಲ್ಲಿ? ನೀನು ಏನಂತ ಕರೆದೆ ಹೇಳಿ.
ಅಲ್ಲ ಹೇಳಿ, ನೀವು ಕರೆಕ್ಟ್ ಆಗಿ ಅಪ್ಪ ಅಮ್ಮ ಹುಟ್ಟಿದ್ರು ಕರೆಕ್ಟ್ ಆಗಿ ಮಾತಾಡಿ. ನಿಂತು ಅವರು ನಮ್ಮ ಮನೇಲಿ ಇದ್ದಾರೆ, ಆತರ ಎಲ್ಲ ಮಾತಾಡ್ಬೇಡ, ಆಮೇಲೆ ಮಾತಾಡೋಣ ಸುಮ್ಮನೆ. ಅವ್ರಿಗೆಲ್ಲ ಏನು ಹೇಳ್ಬೇಡ. ಹಲೋ ಹೇಳಿ ಅಣ್ಣ, ನಾನ್ ಶಿಲ್ಪ. ನಮ್ಮ ಮನೆಯವರು ಮಾತಾಡಿದ್ರೆ ಲಲಿತಾ ಅವ್ರು ಬಂದಿದ್ದಾರೆ, ಅದಕ್ಕೆ ಅವರು ಮಾತಾಡ್ತೀನಿ ಅಂದ್ರು ಅಣ್ಣ. ಅದಕ್ಕೇನೆ ಅವ್ರಿಗೆ ನಮ್ಮ ಮನೆಯವ್ರಿಗೆ ಏನು ಹೇಳಕ್ ಹೋಗ್ಬೇಡಿ ನರಸಿಂಹಣ್ಣ. ಹೇಳಿ. ಮನೆಗೆ ಏನು ಹೇಳ್ಬೇಡ ಅಂತ ಅಣ್ಣ ಯಾವಾಗ ಏನಂದಿದ್ ಅವರು ನಮ್ಮ ಮನೆಯವ್ರು ಇದಾರೆ, ಆ ತರ ಏನೋ ಹೇಳಕ್ ಹೋಗ್ಬೇಡ್ರಿ, ಬೈಬೇಡ್ರಿ. ಹೇಳಿ ಅಣ್ಣ. ಇಂಥ ಜನಗಳು ಇವರೆಲ್ಲ ಏನಪ್ಪ, ಲಲಿತನೇ ಪರವಾಗಿಲ್ಲ. ಅಲ್ಲ ನರಸಿಂಹಣ್ಣ ಹೇಳಿ ಅಣ್ಣ. ಯಾರು ಮಾತಾಡೋದು? ನಾನ್ ಶಿಲ್ಪ, ಹೇಳಿ ಅಣ್ಣ. ಕೊಡ್ತೀನಿ ತಡಿ ಅಣ್ಣ. ಅವ್ರಿಗೇನು ಹೇಳಕ್ ಹೋಗ್ಬೇಡಿ ನರಸಿಂಹ. ಹಲೋ ಹೇಳಿ ಸರ್. ಅಣ್ಣ ನೀವು ಏನ್ ಕೆಲಸ ಮಾಡೋದು? ಏನ ಕೂಲಿ ಕೆಲಸ ಮಾಡ್ತೀನಣ್ಣ. ಅಲ್ಲ ಏನ್ ನಿಮ್ಗೆ ಎಷ್ಟು ದಿನಕ್ಕೊಂದ್ಸಲ ಬರೋದು ಮನೆಗೆ ಅಂದು? ಇಲ್ಲ, ದಿವಸ ಬರ್ತೀನಿ ಅಣ್ಣ. ಬೆಳಗ್ಗೆ 5 ಗಂಟೆಗೆ ಎದ್ದೋಗ್ಬಿಟ್ರೆ ಸಾಯಂಕಾಲ 8:30 9 ಗಂಟೆಗೆ ಬಂದ್ಬಿಡ್ತೀನಿ ಅಣ್ಣ. ಮತ್ತೆ ಇದು ಎಷ್ಟು ಜನ ಮಕ್ಕಳು? ನಮ್ಗೆ 2 ಇದ್ದಾರೆ ಅಣ್ಣ. ಹೆಂಗಸರು ಸಂಬಂಧಿಕರದ ಹೊಸದ? ಅಣ್ಣ ಹೊಸದೇ, ಹೊಸ ಸಂಬಂಧ. ಯಾವ ಕಡೆ ಮದುವೆ ಆಯ್ತ್ರಿ? ದೂರ ಸಂಬಂಧ. ಯಾಕಣ್ಣ? ಪುಣ್ಯ ಮಾಡಿದ್ರು ಗುರು. ಹೌದಾ? ಯಾಕಣ್ಣ? ಒಳ್ಳೆ ನಮ್ಮ ಡ್ರಿಂಕಿಂಗ್ಸ್ ಮಾಡ್ತೀರಾ? ಯಾರಣ್ಣ ನೀವು? ಒಂದ್ ಸ್ವಲ್ಪ ಮಾಡ್ತೀನಿ ಅಣ್ಣ, 1 ಕ್ವಾರ್ಟರ್ ಡೈಲಿ. ಫುಲ್ ಮಾಡ್ತಾರೆ ಇವರು. ಪಾಪ ಒಳ್ಳೆ ದೇವ್ರಂತ ಹೆಂಡತಿ ಪಡೆದಿದ್ದಾರೆ ನೀವು. ಹೌದಾ? ಥ್ಯಾಂಕ್ಸ್ ಅಣ್ಣ. ಒಳ್ಳೇದಲ್ವಾ ಅಣ್ಣ? ಏನೋ ನಿಮ್ಗೆ ಇನ್ನ ಬ್ಲಡ್ ಒಳಗೆ ಚೆಕ್ ಮಾಡ್ತಿದ್ದೀರಾ? ಹಾ, ಬ್ಲಡ್ ಒಳಗೆ ಚೆಕ್ ಮಾಡ್ತಿದ್ದೀರಾ? ನನ್ಗೇನು ಕಾಯಿಲೆ ಬಂದಿಲ್ಲ. ಯಾಕಣ್ಣ? ಇಲ್ಲ, ಯಾವ್ದನ್ನ ಚೆಕ್ ಮಾಡಿಸ್ಬೇಕಾಯ್ತು. ಅಣ್ಣ ನಮ್ ಶಿಲ್ಪಾರ್ ನಿಮಗ್ ಪರಿಚಯ ಅಣ್ಣ? ಇಲ್ಲಪ್ಪ, ನಮ್ಗೇನ್ ಪರಿಚಯ ಇಲ್ಲ. ಮತ್ತೆ ನಮ್ ಸಂಬಂಧ ಆಗ್ಬೇಕು ಅಂತ ಅಂದ್ರು. ನಮ್ಗೇನ್ ಪರಿಚಯ ಇಲ್ಲ. ಇದು ಫೋನ್ ಮಾಡಿದ್ರೆ ಯಾವ್ದೋ ಒಂದ್ ಇದ್ರಾಗ ರೂಟಾಗೆ ರಾಂಗ್ ನಂಬರ್ ಅಣ್ಣ ಅಂತಂದ್ರೆ, ಯಾವ್ದೋ ನಮ್ಮ ಮನೆಗೆ ಮಾಡಕ್ ಹೋಗಿ ನಿಮಗ್ ಬಂದ್ ಅಣ್ಣ ಅಂತ ಅಂದ್ರು. ಅವಾಗಿಂದ ಫೋನ್ ಮಾಡ್ತಿದ್ರು, ಹಂಗಾಗಿ ಫೋನ್ ಮಾಡ್ದು ಅಣ್ಣ. ನಮ್ಮ ಅಣ್ಣಂಗ್ ಫೋನ್ ಮಾಡ್ತೀನಿ ಅಂತಾಳೆ. ಯಾವಾಗಣ್ಣ? ಅಣ್ಣ ಬಳ್ಳಾಪುರ ನರಸಿಂಹಣ್ಣ ಅಂತ ಅವ್ರಿ ನಮ್ಮೂರಾಗೆ, ಅವ್ರಿಗೆ ಫೋನ್ ಮಾಡ್ತೀನಿ ಅಂತಾಳ ಅಣ್ಣ. ನಾನೆಲ್ಲ ನಿಮ್ಮ ಅಣ್ಣ ದೂರ ಸಂಬಂಧ ಅಂತ ಅಂದ್ಲು. ಎಷ್ಟು ಜನ ತಂಗಿದ್ದೀರ ಅವರು? 3 ಜನ ಅಣ್ಣ. ನೀವು ಯಾವ ದೇವ್ರ ಹಾಕೊಳ್ಳಿ ನೀವು? ಯಾವ ದೇವ್ರ ಹಾಕೊಳ್ಳಿ ನೀವು? ಆಂಜನೇಯ ಸ್ವಾಮಿ. 3 ನಾಮ. 3 ಜನನಾ? ಹ್ಞೂ ಅಣ್ಣ. ಇವಾಗ ದಿನ ಇಕ್ಕೊಂತೀರ ಎಲ್ಲ ವಾರ ದಿನ ಇಕ್ಕೊಂತೀರ ನಾಮನ? ವಾರ ದಿವಸ. ಒಳ್ಳೆ ಹೆಂಡತಿ ಪಡೆದಿದ್ದೀರ, ನೀವೇ ಪುಣ್ಯವಂತರು. ನೀವು ನಿಮ್ಮ ಹೆಂಡತಿ ಪುಣ್ಯವಂತರಲ್ಲ ಅಣ್ಣ, ನೀವು ಪಡ್ತಿರೋದು. ಏನೋ ನಾವ್ ಅದನ್ನೆಲ್ಲ ಹೇಳಕ್ ಆಗ್ಬೇಕಾ? ನಮಗ್ ಕಂಡು ಮಟ್ಟಿಗೆ ನೀವು ಪುಣ್ಯವಂತರು. ಡೈಲಿ ಕೇಳಕ್ಕಾಗತ್ತೆ ನಾಮ ಇನ್ ಮುಂದೆ. ಹೌದಾ? ಆಯ್ತಣ್ಣ. ಅದೇನೋ ಮಾತಾಡ್ತಾಳೆ ಅಂತ ಅಣ್ಣ ಹತ್ರ ಕೊಡ್ತೀನಿ ನೋಡಿ ಅಣ್ಣ. ಹೇಳಿ ನರಸಿಂಹಣ್ಣ. ಹೇಳಿದೀನಿ ಬಿಡವ. ಅಪ್ಪ ನನಗೆ ಫೋನ್ ಮಾಡಕ್ ಹೋಗ್ಬೇಡಿ, ಹೇಳಿದೀನಿ. ಪುಣ್ಯವಂತರು ಇಂಥವ್ರನ್ನ ಪುಣ್ಯ ಮಾಡಿ ಪಡೆದಿರ್ಬೇಕು. ಡೈಲಿ ಕೇಳ್ರಿ ನಾಮ ಅಂತ ಹೇಳಿದೀನಿ. ಅವರು ಹಲೋ ಹಲೋ, ಇವತ್ತು ಗಾಡಿಗೆ ಹೋಗಿಲ್ಲ, ನಾಳೆ ಫೋನ್ ಮಾಡ್ತೀನಿ. ಬರ್ಬೇಕಾದ್ರೆ ಹಂಗೆ ಮೆಡಿಕಲ್ ಮೆಡಿಕಲ್ ಆಗಿ ಹೋಗಿ ಅದ್ ಹಾಕೋಣದು. ಹಲೋ ಹಲೋ, ಈಗ ಮೆಡಿಕಲ್ ಗಂಡ ಅಲ್ಲೇ ಮೆಡಿಕಲ್ ತಗೊಂಬ ಅಂತೀನಿ. ಅವರು ಹೋಗ್ತಾರೆ, ಇವತ್ತು ರಜಾ ಹಾಕಿದ್ದಾರೆ. ಬೆಳಿಗ್ಗೆ ಫೋನ್ ಮಾಡ್ತೀನಿ 9:10 ಗಂಟೆಗೆ, 11 ಗಂಟೆಗೆ ಇಲ್ಲಿ ಬಂದ್ಬಿಡು, ಅಡ್ರೆಸ್ ಹೇಳ್ತೀನಿ, ಬಸ್ಸಾಗ ಬರ್ಬೋದು. ಅವ್ರು ಹೋಗ್ತಾರೆ ನಾಳೆ ಗಾಡಿಗೆ ಹೋಗ್ತಾರೆ, ಇರಲ್ಲ. ಇವತ್ತು ಇರ್ತಾರೆ. ಇವತ್ ಬರ್ತೀರ ನೀವು? ಇವತ್ತು ನೀವು ಬರ್ತೀವಿ ಅಂತ ಅಂದ್ರೆ ನಾನೇ ನರಸಿಂಹಣ್ಣ ಏನೋ ಮನೆ ಕರಿತೈತೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಎಲ್ಲಿಗೆ ಬರ್ಬೇಕು ಹೇಳಿ, ಅಲ್ಲಿಗೆ ಬರ್ತೀನಿ ನಾನು. ಪ್ರೆಸೆಂಟ್ ಆಗಿದ್ದೀನಿ ಬಾಗಪ್ಪ. ಎಲ್ಲಿ ಇರೋದು? ನಾನು ಹೇಳಲ್ಲಪ್ಪ, ನಾನು ಊರ ಹೆಸರು ಹೇಳಲ್ಲ. ಮಾತೆ ಶ್ರೀರಾಮನ ಹೆಂಡತಿ ಮಾತಾಡ್ತೀಯಲ್ಲವ ಅಮ್ಮ ಅನ್ನಕ್ಕೆ.
ಶ್ರೀರಾಮ್ ಹೆಂಡತಿ ಅಗ್ನಿ ಪ್ರವೇಶ ಮಾಡಿ ಇದು ಅವನು ಎಷ್ಟು ಹುಡುಕಾಡ್ದನ್ ಗೊತ್ತರ ಅವ್ರ ಹೆಂಡತಿ ಕಳ್ದೋಗ. ಇಲ್ಲಡಿ ಅಲೋ ಹಲೋ, ನೀನು ಎಲ್ಲಿ ಇಲ್ಲಿ ನಮ್ಗೆ ಗೊತ್ತಾ, ಅಲ್ಲಿ ಬಂದ್ರೆ ಅಲ್ಲೆಲ್ಲೂ ಬೇಡ, ನಮ್ಮನೇಲಿ ಬಂದ್ರೆ ಅವ್ರು ಯಾರು ಇಲ್ಲ, ಮಕ್ಳೆಲ್ಲ ಸ್ಕೂಲ್ ಹೋಗಿರ್ತಾರೆ. ಅಲೋ ಹಲೋ, ನೀನು 11 ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ 4 ಗಂಟೆ ತನಕ ಇರ್ಬೋದು. ನಾನ್ ಬಟ್ಟೆ ಎಲ್ಲ ಬಿಚ್ಚಾಕ್ತೀನಿ, ನೀನು ಎಲ್ಲ ಬಟ್ಟೆ ಬಿಚ್ಚಾಕಿ ನೀನ್ ಚೆನ್ನಾಗ್ ಮಾಡ್ಬೇಕು. ನಾನು ಅವಾಗ ಅಂತೀನಿ, ಏನಂತೀಯ, ಸುಖ ಕೊಡ್ತೀನಿ ಚೆನ್ನಾಗಿ ಅಂದ್ರೆ. ಯಾವ್ದೋ ಜನ್ಮದಲ್ಲಿ ನಾಯಿಯಾಗಿ ಹುಟ್ಬೇಕಾಯ್ತು ಇವ್ರೆ ಸ್ವಲ್ಪ ಅವ್ರೆ. ಹೆಂಗೆ ಬಡ್ಕಂತ ಇದ್ದೀವಿ ಗೊತ್ತಾ, ಈ ಕಡೆಗೆ ಅಲ್ಲಿ ಎದುರುಗಡೆ ಹೋಗ್ತಿದ್ ನಾಯಿ ಇಷ್ಟೇ ತಿರುಗಿ ಅಂತು ನಿಮ್ ಬಡ್ಕೊಳ ನೋಡಿ. ನಾಯಿ ಗೊತ್ತಾ ಮಗ ನಾಯಿ, ಅದ್ಯಾವ್ದೋ ನಾಯಿ ಬಂದು ಇಷ್ಟೇ ತಿರುಗಿ ಅಂತ ಸರ್. ನೀ ಅಲ್ಲಿ ಇವ್ರೆ ಯಾರೋ ರಾಣಮ್ಮರೆ ರಾಣಿ ಇದು ಅಲ್ಲಿ ಒಂದ್ ನಮ್ಮ ಮನೆ ಬಾಗ್ಲ ನಾಯಿ ಕುನಿ ನೀವು ಹಂಗಂದ ಬಡ್ಕೊಂಡ್ ನೋಡ್ಬಿಟ್ಟು ಇಟ್ಕೆ ತಿರುಗಿ ಅಂತು ಶಿಲ್ಪ ಅವ್ರೆ. ತಡಿ ಅವ್ರು ನಮ್ಮ ಮನೆಯವ್ರು ಆಚೆ ಹೋಗ್ತಿದ್ದಾರೆ. ಹೋಗ್ ಬರ್ತೀರಾ? ಹೋಗ್ಬಿಟ್ ಬಾ, ಹೋಗ್ರಿ. ಹೋಗ್ಬಿಟ್ ಬಾ, ಹೋಗ್ರಿ. ಹೇಳಿ ಅವ್ರು ಆಚೆ ಹೋದ್ರು. ಕೆಟ್ಟ ಇನ್ನೆಂತ ಇವ್ರು ಅಂತ ಹೇಳ್ತೀರಾ ಲೆಕ್ಕ ಹಾಕಿ ನೀವು. ನರಸಿಂಹಣ್ಣ ಅದಲ್ಲ ಚಿನ್ನು, ಹೇಳ್ ಚಿನ್ನು, ಇನ್ನೇನು ಅವ್ರು ಹೋದ್ರ ನರಸಿಂಹಣ್ಣ ಅಂತ ಈಗೇನ್ ಅನ್ಬೇಕು? ಚಿನ್ನು ಹೇಳ್ ಚಿನ್ನು. ಗಂಟೆ ಇಲ್ಲೇ ಇದ್ರು ಅವರು, ಈಗ ಹೋದ್ರು, ಎಲ್ಲ ಆಚೆಗಡೆ ಓಡಾಡ್ಕೊಂಡ್ ಬರ್ತೀನಿ ಅಂತ ಹೋದ್ರು. ನೋಡಿ ನಾವು ಇವತ್ತು ನಾಳೆ 2 ದಿನ ಅವರು ಕಷ್ಟ ಸುಖ ನೋಡ್ರ ಅವರು ಅವ್ರನ್ನ ಕೈಗೆ ಕಾಪಾಡಿ ನಿಮಗೆ ಮುಕ್ತಿ ಸೇರುತ್ತೆ ಶಿಲ್ಪ ಅವ್ರೆ. ಇನ್ನ ಇಷ್ಟದಿಂದ ಆಡಿದ ಆಟ ಬಿಟ್ಬಿಟ್ಟು. ಹೌದಾ? ನನ್ಗೆ ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ, ನೀನ್ ಹೆಂಗನ ಮಾಡಿ ಒಂದ್ ದಿವಸ ಸುಖ ಕೊಡ್ಬೇಕಲ್ಲ ನನಗೆ. ಸುಖ ಕೊಡ್ಬೇಕು ಅಂತಂದ್ರೆ ಇದು ನಿಮ್ಮ ಯಜಮಾನ್ರು ಎಷ್ಟು, ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ನಿಮ್ಮ ಯಜಮಾನ್ರು ಫಸ್ಟ್ನೇ ಮದುವೆನ 2ನೇ ಮದುವೆನಾ? ಅದ್ ಎಷ್ಟನ ಆಗ್ಲಿ, ಅದೆಲ್ಲ ರೂಮಿಗೆ ಬರ್ತೀರ, ರೂಮಲ್ಲಿ ಕೂತ್ಕೊಂಡು ನಿನ್ ಬಟ್ಟೆ ಬಿಚ್ಚಾಕಿ ನೀವಿ ಪಾವಿ ನೀನ್ ನಾಯಿ ಕೆಟ್ಟೋಗಲ್ಲ ಚಿನಾಲಿ ಅನ್ನ ತಿನ್ನಪ್ಪ. ಹಲೋ ಹಲೋ, ನಾವ್ ಶಿಲ್ಪ ಅವ್ರ ಯಜಮಾನ್ರು. ಆಯ್ತು ನಾ ತಿಂಡಿ ರೇ, ನಾವ್ ಶಿಲ್ಪ ಲಲಿತಾರು ಬಂದಿದ್ದೀರಲ್ಲ ನಮ್ಮ ಮನೆಗೆ. ಮಗ ಮಗ ಶಿಲ್ಪ ಯಜಮಾನ್ರು ರೇವಣ್ಣಲ್ವಾ? ಭದ್ರಾವತಿ ಶಿಲ್ಪ ಯಜಮಾನ್ರು ರೇ, ನಾವು ಶಿಲ್ಪ ಯಜಮಾನ್ರು ಅಂದ್ರೆ ಲಲಿತಾರು ಓಡ್ ಬಂದಿದಾರಲ್ಲ ನಮ್ಮ ಮನೇಲಿ ಇದಾರೆ, ನಾವ್ ಆ ಶಿಲ್ಪ ಯಜಮಾನ್ರು. ನಿಮ್ಮನೇಲಿ ಇದಾರಾ? ಅಲ್ಲ ನೀನು ನಿಮ್ ಹೆಂಗಸರು ಸ್ವಂತ ಹೆಂಗಸರು ಯಾರವ್ರು? ರೇ ಅದೆಲ್ಲ ಬಿಡ್ರಿ, ಅದೆಲ್ಲ ಬಿಡ್ರಿ ಅಂತ ಅವ್ರು ಬಾಗ್ಲು ತಕೊಂಡಿದೀನಿ ಬರ್ರಿ ಹಂಗೆ ಹಿಂಗೆ ಅಂತ ರಾತ್ರಿ ಎಲ್ಲ ನಮ್ಮನ್ನ ಎಷ್ಟು ಸೊಳ್ಳೆ ಕಡೆ ಹೆಂಗ್ ಮಾಡಿರ್ ಗೊತ್ತಾ? ರೇ ಲಲಿತಾರು ನಿಮ್ಮನ್ ಬಿಡಲ್ವಂತೆ, ನಿಮ್ಮನ್ ಮದ್ವೆ ಆಗೇ ಆಗ್ತಾರಂತೆ. ಅದೇ ಲಲಿತಾರ್ ಗುಂಜಿಕ್ಕ ಅಲ್ಲ, ಅವ್ರು ನಿಮ್ ಹೆಂಗಸರು ಕೈ ಕೊಡು. ಕೊಡ್ತೀನಿ, ಲಲಿತನ್ ಕೈ ಕೊಡ್ತೀನಿ, ಲಲಿತಾ ಅವ್ರ ಕೈಲಿ ಕೊಡ್ತೀನಿ. ಲಲಿತಾರಲ್ಲ ನಿಮ್ ಹೆಂಗಸರು ಕೈ ಕೊಡು. ಹಲೋ 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 ಹೇಳು ಚಿನ್ನು, ಹೇಳು ಚಿನ್ನು. ನಿಮ್ಮ ಚಿನ್ನು ಕಳ್ಳಿ ಚಿನ್ನು, ಒಡವೆ ಚಿನ್ನು, ನೀವು ಅಣ್ತಂಬ್ರಿಗೆ ಮೋಸ ಮಾಡಿ ಚಿನ್ನು, ನಿಮ್ಮ ಅವ್ ಜಂಗ್ಸ ಚಿನ್ನು. ಇಕ್ಕ ನಿಮ್ಮ ಅವತ್ತು ಎಲ್ಲಿದ್ದೆ ಹೇಳ ಅಡ್ರೆಸ್ ಕರೆಕ್ಟ್ ಆಗಿ. ನನ್ಗೆ ಏನ್ ಗೊತ್ತಾ, ಒಂದೇ ಒಂದ್ ಆಸೆ, ನೀವು ನೋಡಕ್ ಅಷ್ಟ್ ದಪ್ಪ ಇದ್ದೀರಲ್ಲ, ಎಷ್ಟ್ ದಪ್ಪ ಇದೆ ಅಂತ ನೋಡ್ಬೇಕು. ನಿಮ್ಮ ಮಟ್ಟ ಮಂಗಳಾರ ಅಂತ ಒಳ್ಳೆ ಮಾತಾಡ್ತೀಯಲ್ಲ ಚಿನ್ನ. ಅಲ್ಲಿ ನೀನ್ ಎಷ್ಟು ಊರ ಮಾಡಿದ್ರು ಅಂದರು, ಒಡವೆ ವಸ್ತು ಹೊಳ್ಕೊಂಡು ಬಂದು ಮಂದಿರ ಸಿಕ್ಕಿದ್ರೆ ಸುಟ್ಟಾಕಿ ಕೊಡ್ತಾರೆ. ಅದು ನನಗ್ ಕೊಡಲ್ವಾ? ಯಾವ್ದನ ರೈಲ್ಗೆ ಬಸ್ಗೆ ಸಿಕ್ಕಿ ಹೊರಗೆ ಹೋಗಲ್ಲ ಚಿನ್ನಾಲ್ ಮುಂಡೆ. ಐ ಲವ್ ಯು. ಯಾವ್ದನ ರೈಲ್ಗೆ ಬಸ್ಗೆ ಸಿಕ್ಕಿ ಹೊರಗೆ ಹೋಗಲ್ಲ ಚಿನ್ನಾಲ್ ಮುಂಡೆ. ನಾನ್ ರೇ ಕಲಾವಿದ್ರು ಚಂದ್ರಶೇಖರ್. ಊಟ ಆಯ್ತು, ನಿದ್ದೆ ಬರ್ತಾ ಇಲ್ಲ, ಏನ್ ಮಾಡೋದು? ನಿಮ್ಮನೆ ಹತ್ರ ಬರ್ಲಾ ಓಡಾಡ್ಕೊಂಡ್ ಹಂಗೆ ಕಾರ್ ತಗೊಂಡು?
ಅಲ್ಲ ರೀ ಬೆಂಗ್ಳೂರ್ಗೆ ಹೋಗೋಣ ಬರ್ತೀರಾ? ಅಲ್ಲಿ ಯಾವ್ದಾರ ನೋಡೋಣ, ಬೆಂಗ್ಳೂರಲ್ಲಿ ಇಬ್ರು ಎಂಜಾಯ್ ಮಾಡೋಣ. ಇಲ್ಲ ಸರ್, ನಮ್ದು ಇಲ್ಲಿ ನಮ್ಮ ಮನೆಗೆ ಮಕ್ಳು ಮರಿ ಇದಾವೆ, ನಮ್ ಮಗಾರಿದಾರೆ, ಹಂಗೆಲ್ಲ ಇಲ್ಲ, ನಾವ್ ಬರಲ್ಲ. ನೋಡಿ ಯಾರನ್ನ ನಿಮ್ಮ ಹತ್ರ ಆತ್ಮೀಯರನ್ನ ಯಾರನ್ನ ಕರ್ಕೊಂಡು ಹೋಗಿ. ನಂದೇನ್ ಗೊತ್ತಾ ನರಸಿಂಹರಾಜು, ಆತ್ಮೀಯರನ್ನ ಕರ್ಕೊಂಡು ಹೋಗಿ ಇದ್ರಾಗೆಲ್ಲ ಹಿಂಗೆಲ್ಲ ಮಾಡಕ್ಕಾಗಲ್ಲ. ಈ ಕೆಲ್ಸ ಮಾಡ್ಬೇಕು ಅಂದ್ರೆ ನೀವು ನಾವಾದ್ರೆ, ಈಗ ನೀವ್ ಅದ್ರಾಗ ಅನುಭವಸ್ಥರು ಅಲ್ವಾ? ಇವ್ರು ನರಗ್ನಳ್ಳಿ ಕೃಷ್ಣಪ್ಪರು ಹೇಳಿದ್ರು, ಅಯ್ಯೋ ಅಣ್ಣ ಅವನು ತುಂಬಾ ತುಂಟ, ಅವನು ಒಳ್ಳೊಳ್ಳೆ ಇದು ಮಾಡಿದಾನೆ, ಯಾರೋ ಲಕ್ಷ್ಮಮ್ಮ ಅಂತೆ ಲಲಿತಮ್ಮ ಅಂತೆ ಸಖತ್ತಾಗಿ ಎಲ್ಲ ಯೂಸ್ ಮಾಡಿದಾನೆ, ಅವನು ರಸಿಕನೇ ಅಂತ ಅಂದ್ರು, ಹೇಳಿದ್ರು. ಹಂಗಾಗಿ ನೀವು ಅನುಭವ ಇರೋದ್ರಿಂದ, ನಾವು ಅನುಭವ ಇರೋದ್ರಿಂದ ಹೋದ್ರೆ ಹೆಂಗೆ ವೆರೈಟಿ ಮಾಡ್ಬೋದು, ಮಜಾ ಮಾಡ್ಬೋದು. ನೀವ್ ಹೇಳ್ಕೊಡ್ತೀರಾ ಈ ತರ ಎಲ್ಲ ಹಿಂಗೆ ಮಾಡ್ಬೋದು ಅಂತ ಅಲ್ವಾ? ಇಲ್ಲೆಲ್ಲ ಹುಡುಗರು ಅದು ಮನಿಕೊಂಡಿದಾವೆ. ಬೆಳಿಗ್ಗೆ ಮಾಡ್ತೀವಿ ಬಿಡಿ, ಬೆಳಿಗ್ಗೆ ಮಾಡ್ತೀನಿ. ನರಸಿಂಹರಾಜು, ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಕಟ್ ಮಾಡಿದ್ರೆ ಅಲ್ಲ? ಯಾಕೆಂದ್ರೆ ಈಗ ಯಾವ ನಿಮ್ಮೂರಾಗ ಒಂದ್ ಏನಾದ್ರು ನೋಡ್ತೀರಾ ಯಾವ್ದನ? ಇಲ್ಲೆಲ್ಲ ಹಿಂಗ್ ಮಾತಾಡ್ಸಕ್ ಹೋದ್ರ ಅಲ್ಲೇ ಅವ್ರ ಮನೆಯವ್ರೇನ ಅವ್ರ ಹತ್ಕೋತಾರೆ, ಎಲ್ಲ ಅಲ್ಲೇ ಫೋಟೋಗಳು ತಕ್ಕಂತಾರೆ, ಮೊಬೈಲ್ ವಿಡಿಯೋ ಮಾಡ್ಕೊಂತಾರೆ ಅಂತ ಹೋಗಿ. ಈಗ ನಾವು ಮನೆಗ್ ಮಕ್ಳು ಮರಿ ಮಾಡಿಕೊಂಡು ಹಂಗೆಲ್ಲ ಹೋದ್ರೆ ನಾಳೆ ನಮ್ಮ ಮುಂದೇನೋ ಅಂತಾರಿಗೆ ಎಲ್ಲ ಕಲ್ತಾಂಡೇಶಲ್ ಅವ್ರು. ಅಲ್ಲ ನೀ ಯಾವ್ದನ ಪ್ಲೀಸ್ ನಮ್ಗೊಂದ್ ಯಾವ್ದನ ಇವತ್ತಿಗೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬಿಡ್ರಿ, ಯಾವ್ದನ ಒಂದೇ ಒಂದು. ಸರ್ ಅಲ್ಲಲ್ಲ, ನೀವು ಇದೇನು ನಾವು ನೋಡಿ ನಮ್ಗೆ ಮಾತ್ರೆ ನುಂಗಿದೀನಿ, 2 ಮಾತ್ರೆ ನುಂಗಿದೀನಿ, ನಮ್ಗೆ ಎಷ್ಟೋ ಇವತ್ತು ತಲೆ ಹೊಡ್ತಾ. ನಾನು ಖಂಡಿತ ಬೇರೆ ಮಾತಾಡ್ತೀನಿ. ನಮ್ಗೆ ಆ ಟೈಪ್ ಅಲ್ಲ, ನಾವು ಏನು ಇದು ದಳ್ಳಾಳಿ ಇದನ್ನ ತಿಳ್ಕೊಂಡಿದ್ರಿ ನಮ್ಮನ್ನ. ಅಲ್ಲ ನೀವು ನೋಡಿ, ಇದು ಯಾವ್ದನ್ನ ಒಳ್ಳೆ ರೀತಿಲಿ ಮಾತಾಡಿ, ಆದ್ರೆ ನಮ್ಗೆ ಬಾರಿ ನಾವು ಏನೇನೋ ಕೆಟ್ಟ ಮಾತು ಬರ್ತವೆ. ನರಸಿಂಹರಾಜು ಅವರೇ, ಈಗ ನಾವು ಕೃಷ್ಣಪ್ಪರ್ ಏನಂದ್ರು ಅಂದ್ರೆ, ಅವ್ರು ಯಾರು ಲಲಿತಮ್ಮ ಲಕ್ಷ್ಮಮ್ಮ ಅವ್ರನ್ನೆಲ್ಲ ನೀವ್ ಯೂಸ್ ಮಾಡಿ ಬೇಕಾದ್ರೆ ಅವ್ರದ್ದು ಯಾವ್ದನ್ನ ಒಬ್ರು ನಂಬರ್ ಕೊಟ್ರೆ ನಾವೇ ಅಲ್ಲಿಗೆ ಹೋಗ್ಬಿಡ್ತೀವಿ ಡೈರೆಕ್ಟ್. ಲಲಿತಮ್ಮನ ನಂಬರ್ ಕೊಡ್ತೀರಾ? ನಮ್ಗೆ ಯಾವ್ರು ಯಾವ ತರದ್ ಏನು ನಾವು ಗೊತ್ತಿಲ್ಲ. ನಿಮ್ಗೆ ಅದನ್ನ ನಿಮ್ಮ ಚಾಲೆಂಜ್ ಬಿಟ್ಟಿತ್ತು, ನಿಮ್ಗೆ ಅವಶ್ಯಕತೆ ಇದ್ರೆ ನೀವು ಅದನ್ನ ಇದು ಮಾಡಿ ಇನ್ನೊಬ್ರಿಗೆ ಹೇಳಿ, ಅವರಿಂದನ ಎಲಪ್ ತಗೊಂಡು ಮಾಡೋದು ಅದು ತರವಲ್ಲ ಅದು. ಅಲ್ಲ ಈಗ ಲಕ್ಷ್ಮಮ್ಮಂದ ಯಾರ್ದಾನ ಅವ್ರದನ ನಂಬರ್ ಕೊಡ್ತೀರಾ? ಹೋಗ್ತೀನಿ. ಇಲ್ಲ ನಮಗ್ ಗೊತ್ತಿಲ್ಲ ಸರ್, ನಮ್ಗೆ ಯಾವ್ದು ಗೊತ್ತಿಲ್ಲ ನಮ್ಗೆ. ಕೃಷ್ಣಪ್ಪರ್ ಹೇಳಿದ್ರಲ್ರಿ ನಿಮ್ಗೆಲ್ಲ ಗೊತ್ತಂತೆ. ಕೃಷ್ಣಪ್ಪರ್ ನಂಬರ್ ಕೊಡ್ತೀನಿ, ನಾಳೆ ಫೋನ್ ಮಾಡಿ. ಕೃಷ್ಣಪ್ಪರ್ ನಂಬರ್ ನನ್ನ ಹತ್ರನೇ ಇದೆ, ಬೇಕಾದ್ರೆ ಅವರೇ ಮಾತಾಡ್ತಾರ ನೋಡ್ರಿ. ಇಲ್ಲ ಲೈನ್ಗೆ ಹಾಕ್ತೀನಿ ತಡೀರಿ, 1 ನಿಮಿಷ ಹಂಗೆ ಇರ್ರಿ. ಕೃಷ್ಣಪ್ಪರ್ ಬೇಡ, ನಮ್ಗೆ ತಲೆ ಮಾಡ್ತಾ ಮಾಡ್ಬೇಡಿ. ಇವಾಗ ಇವ್ರೇ ಕೃಷ್ಣಪ್ಪರೇ ಸ್ವಾಮಿ, ಕೃಷ್ಣಪ್ಪ ಮಾತಾಡೋದು. ಎಲ್ಲಿದ್ದೀರಾ? ಏನ್ ನೋಡೋದು ಚಂದ್ರಶೇಖರ್ಗೆ ಬೇರೆ ಫೋನ್ ಮಾತಾಡ್ಬೇಕಂದ್ರೆ ಏನು ಹೇಳಿ ಸರ್, ನೀವು ನನಗೆ ಮಾಡ್ಬೇಡಿ, ನನ್ಗೆ ನಾನು ಬೆಳಿಗ್ಗೆ ಮಾಡ್ತೀನಿ ಬಿಡೋಣ. ಕೃಷ್ಣಪ್ಪಣ ಮಾತ್ ಹೇಳ್ರಿ ಏನನ್ನ. ನರಸಿಂಹರಾಜ ಹಲೋ, ಚಂದ್ರಶೇಖರ್ ಅದೇ ಫೋನ್ ಮಾಡೋದು, ಮಾತಾಡಪ್ಪ, ಯಾರು ಒಂಚೂರು ವ್ಯವಸ್ಥೆ ಮಾಡ್ಕೊಡು ಸ್ವಾಮಿ. ಬೆಳಿಗ್ಗೆ ಮಾಡ್ತೀನಿ, ನನಗೆ ಈಗ ನನಗೆ ತಲೆ ಬಿಸಿ ಆದಂಗ ಐತೆ, ನಾನು ಬೆಳಿಗ್ಗೆ ಮಾಡ್ತೀನಿ ರೀ. ಬೆಳಿಗ್ಗೆ ಆಗಲ್ಲ, ಅವರೆಲ್ಲ ಬೇರೆಯವ್ರು ಕೊಟ್ರ ಬೆಳಿಗ್ಗೆ ತೈಲಿ ಮಾಡ್ತೀನಿ. ನಾನು ನಿಮ್ಗೇನು ಕುಡ್ಗಿರ್ತಿದ್ರ ನೀವು? ಯಾರು ಕುಡಿದಾರ? ಇಬ್ರು ಚಂದ್ರ ಲೋಕದ ಹನಿಮೂನ್ಗೆ ಹೋಗೋಣ ಊಟಿಗೆ. ಇಲ್ಲಿ ಬೋಟಿ ತರಕ್ಕೆ ಕಾಸಿಲ್ಲ, ಇಲ್ಲಿ ಹೋಗಿ ಮೇಕೆ ಬೋಟಿದೆ ಅಂತವ್ರ ಬೋಟಿ ತರಕ್ಕೆ. ಇನ್ನು ಊಟಿಗೆ ನಾವು ಬರೋಕ್ಕಾಗುತ್ತೆ ಅನ್ನಕ ನಮ್ದು ಆ ಟೈಪ್ ಫ್ಯಾಮಿಲಿ ಎಲ್ಲ ನಮ್ದು ಯಾವ್ದೆಲ್ಲ ಬೇರೆ ಕಡೆ ಎಲ್ಲ ನೋಡ್ತೀವಿ. BN ನರಸಿಂಹರಾಜು ಸತ್ತಾಗ್ಬಿಟ್ಟವ್ರೆ ಬಳ್ಳಾಪುರ. ಬಳ್ಳಾಪುರ ಹೂವಣ ಸಾಯಂಕಾಲ ಮಣ್ಣು. ಏನ್ ಮಾಡ್ತಿದ್ಯಾ? ನಾನು ಇಲ್ಲಿ ಕಡ್ಲೆಕಾಯಿ ತಿಂತ ಕೂತಿದ್ದೀನಿ, ಊಟ ಆಯ್ತು, ಈಗ ಕಡ್ಲೆಕಾಯಿ ತಿಂತ ಇದ್ದೀನಿ. ಈಗ ಜೀವನದ ಬಗ್ಗೆ ಏನ್ ಮಾಡ್ಬೇಕು ಅಂತ ಇದ್ದೀನಿ ನೀನು? ಈಗ ನಮ್ಮ ಅಕ್ಕನ ಗತಿ ಹೆಂಗ?
ಈಗ ನೀನು ಇದು ನನ್ನ ಮೊಬೈಲ್ಗೆ ಇದನ್ನ ಮಕ್ಕ ಬರಂಗ್ ಮಾಡ್ತೀಯ ಅಲ್ಲ ಅಕ್ಕ ನೀನು ಹೊಸ ಮೊಬೈಲ್ ಯಾಕಂದ್ರೆ ಕಂಡಿದ್ದೀನಿ ಹೊಸ ಮೊಬೈಲ್ ನಿನ್ ಮಕ್ಕ ಬರಂಗ್ ಮಾಡ್ತೀಯ ನೀನ್ ಹೆಂಗನ ಮಾಡ್ಕೋ. ನಾನ್ ಹೇಳ್ತಿರೋದೇನು ಗೊತ್ತಾ, ಮೊಬೈಲ್ ಮಕ್ಕ ಬರಂಗ್ ಮಾಡ್ತೀಯ ಅಂತ ಹೇಳಿದ್ದು. ಮಗ ಬರಂಗ್ ಮಾಡಣ. ಹಲೋ, ವಿಡಿಯೋ ಕಾಲ್ ಮಾಡೋ ಅಕ್ಕ. ವಿಡಿಯೋ ಕಾಲ್ ಎಟ್ಟಾನ್ ಮಾಡಿವಂತ ಮಾಡ್ತೀನಿ. ನೀನು ಎಷ್ಟು ಮನೆ ಹಾಳು ಮಾಡಿದೀನಿ. ನಮ್ಮ ಮನೆಗೆ ಏನಕ್ಕ ಬತ್ತಿಲ್ಲ. ನಾನಲ್ಲ ಯಾವ್ದೋ ರಾಂಗ್ ನಂಬರ್ ಮಾಡಿದೀಯ. ಅರೇ ನನ್ ಮಗಿಗ್ ಫೀಸ್ ಕಟ್ಟಕ್ ಕಾಸಿಲ್ಲ. ನೀನು ನನ್ಗೇನ ಕೆಟ್ಟ ಮಾತಾಡಿ ನೋಡಿಲ್ಲ ಮನೆಯವ್ರ ಜನ. ಮತ್ ನೋಡ್ ಚಿನ್ನು, ಮತ್ತೀಗ ಮಗಿಗೆ ಫೀಸ್ ಕಟ್ಟಕ್ ಕಾಸಿಲ್ಲ, ಯಾವಾಗ ಕೊಡ್ತೀಯ? ನಿಮ್ ಯಜಮಾನ್ರಿಗೆ ಫೋನ್ ಮಾಡಿ ಚಿನ್ನು. ನೀನು ನನ್ನ ಯಜಮಾನ ಅಲ್ವಾ ಚಿನ್ನು? ಅಲ್ಲಿ ಲಾರಿ ಡ್ರೈವರ್ ಒಂದಲ್ಲ ಚಿನ್ನು. ಲಾರಿ ಡ್ರೈವರ್ ನ ಬಿಡ್ಸ್ ಕರ್ಕೊಂಬಂದು ಯಡಿಯೂರ ಕರ್ಕೊಂಡೋಗ್ ಮದ್ವೆ ಆಗಿ ಇವತ್ತೆಲ್ಲ ಮಾಡ್ದಲ್ಲ ಚಿನ್ನು. ಇವತ್ತು ನಡು ರೋಡಾಗ ಬಿಟ್ಟು ಬಂದಿದ್ಯಲ್ಲ ನಮ್ಮ ಮನೆ ಬಾಡಿ. ಆಕ್ಸಿಡೆಂಟ್ ಅಲ್ಲ, ನಿನಗೆಲ್ಲ ಆಕ್ಸಿಡೆಂಟ್ ಆಗಿತ್ತ ಚಿನ್ನು? ನೋಡು, ನಿನಗ ಆಕ್ಸಿಡೆಂಟ್ ಆಗಿ ಯಾವತ್ತು ನಿನ್ ಕೈಯ ಕಾಲ ಮುರ್ಕೊಂತೀಯೋ ಅವತ್ತು ನಿನ್ನೇನು ನಮ್ಮ ಅಪ್ಪನ ಮನೆ ಕಡೆ ದಿನ ಒಂಚೂರು ಆಸ್ತಿ ಐತಲ್ಲ ಅದು ಮಾರ್ಬಿಟ್ಟು ನಿನ್ ತಿಥಿ ಮಾಡ್ತೀನಿ. ಅಲ್ಲ ಚಿನ್ನು, ನಿನ್ ಎಲ್ಲ ಆಕ್ಸಿಡೆಂಟ್ ಆಗಿ ಬೇರೆ ಮಿದ್ಲೇನ್ ಆಕ್ಸಿಡೆಂಟ್ ಇದೆಯಾ ಚಿನ್ನು? ಚಿನಾಲಿ ಈ ಬಸ್ ಸ್ಟ್ಯಾಂಡ್ ಅವ್ರದೆಲ್ಲ ಮಿದ್ಲು ಆಕ್ಸಿಡೆಂಟ್ ಇದೆಯಾ ಚಿನ್ನು? ನೀನು ನಿಮ್ಮ ಮುಂಚೆ ಬಾಯಿ ನಿಮ್ಮ ಮಗು ಕೊಟ್ಟು ನಿಮ್ಮ ಕೊಟ್ಟಿದ್ದ ನಿಮ್ಮ ಅಮ್ಮ ಮಿಂಟ್ರಿ ಕೊಟ್ಟಿದ್ ಮುಂಟೆ. ಯಾಕೆ ಅಂದ್ರೆ ನನ್ಗೆ ಈ ತರ ಹೇಳ್ಸ್ಕೊಂತಿದ್ದೀರಾ? ನನ್ನ ಮೇಲೆ ಪ್ರೀತಿ ಇಲ್ವಾ ನಿಮ್ಗೆ? ಅಲ್ಲ ಇವರೇ ಮೇಡಮ್ ಅವರೇ ಹೇಳಿ. ನೋಡಿ, ಯಾರೋ ನೋಡಿ ಸ್ವಲ್ಪ ನಿಮ್ ಅಣ್ಣ ನಿಮ್ ತಮ್ಮರ್ ಬಂದಿದ್ದಾರೆ, ನಿಮ್ ಮಗ ಐತೆ. ಇದು ಬರ್ತಾ ವಯಸ್ಸು ಬರೋದಿಲ್ಲ. ಅಚ್ಚುಕಟ್ಟಾಗಿ ಬಾಳ್ವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗಿ ಅಮ್ಮ. ನಿನ್ನ ನೋಡಿ, ಇದು ದೇವ್ರು ನೀರು 3 ಸಲ ಮುಣಿಸಿ 3 ಸಲ ತೇಲಿಸ್ತೈತೆ. ಲಾಸ್ಟ್ ಬರ್ಬಾರ್ದು ಕಾಯಿಲೆ ಬಂದು ಹೊರಗೋಗ್ಬಿಡ್ತೀವಿ ಕಣಕ್ಕ ನೀವು. ನೋಡಿ ಅಂದ್ರೆ ನನಗೂ ಅದೇನೆ, ಬತ್ತಾ ವಯಸ್ಸು ಬರಲ್ಲ. ವಯಸ್ಸಿದ್ದಾಗ ಇಬ್ರು ಸೇರ್ಕೊಂಡು ಮಜಾ ಮಾಡಿ ಎಂಜಾಯ್ ಮಾಡೋಣ. ಇಬ್ರು ಸೇರ್ಕೊಂಡು ಇಬ್ರು ಚಂದ್ರ ಲೋಕದ ಹನಿಮೂನ್ಗೆ ಹೋಗೋಣ ಊಟಿಗೆ. ನಿಮ್ ಮನೆ ಊಟ ನನ್ಗೆ ಏನು ಬೇಡ. ನಮ್ಮ ಮನೆಗೆ ಇಷ್ಟ ಊಟ ಮಾಡ್ಕೊಂತೀವಿ. ಯಾವ ಊಟನೂ ಬೇಡ, ಯಾವ ಬೇಡ. ಊಟ ಅಲ್ಲ, ಊಟಿಗೆ ಹೋಗೋಣ. ನಾವಿಬ್ರು ಹನಿಮೂನ್ ಮಾಡ್ಕೊಳಕ್ಕೆ ಊಟಿಗೆ ಹೋಗೋಣ. ಊಟಿಗೆ ಹೋಗೋಣ. ಬತ್ತಾ ವಯಸ್ಸು ಬರುತ್ತಾ? ಇಲ್ಲಿ ಬೋಟಿ ತರಕ್ಕೆ ಕಾಸಿಲ್ಲ. ಇಲ್ಲಿ ಹೋಗಿ ಮೇಕೆ ಬೋಟಿದೆ ಅಂತ ಬೋಟಿ ತರಕ್ಕೆ ಇನ್ನು ಊಟಿಗೆ ನಾವು ಬರೋಕಾಗತ್ತೆ ಅನ್ನಕ್ಕ. ನಮ್ದು ಆ ಟೈಪ್ ಫ್ಯಾಮಿಲಿ ಎಲ್ಲ ನಮ್ದು ಯಾವ್ದೆಲ್ಲ ಬೇರೆ ಕಡೆ ನೋಡ್ತೀವಿ. ಇಲ್ಲ ಅಂದ್ರೆ ನಾನ್ ಬೇಕಾದ್ರೆ ಖರ್ಚೆಲ್ಲ ಇಕ್ಕಂತೀನಿ ನೋಡು. ನಾನು ಇಬ್ರು ನೀನ್ ಅಂಡರ್ವೇಲ್ ನಿಂತ್ಕೊಂಡು ಈಜಾಡ್ಕೊಂಡು ನಾವೆಲ್ಲ ರೊಮ್ಯಾನ್ಸ್ ಮಾಡ್ಕೊಂಡು ಬಂದ್ರೆ ಹೆಂಗಿರುತ್ತೆ ಗೊತ್ತಾ? ಅಯ್ಯೋ, ನಮ್ಗೆ ಯಾಕವ ನಮ್ಗೆ ಅಲ್ಲೆಲ್ಲ ಯಾವ್ದೋ ನಿಮ್ಗೆ ಇಷ್ಟ ಬಂದಾಗ ನೋಡಿ ನಮ್ಗೆ ಫೋನ್ ಮಾಡ್ಬೇಡಿ. ಇಷ್ಟ ಬಂದವ್ರಿಗೆ ನಿಮ್ಮನೆ ನಾವಿರೋದು ಹಳ್ಳಿ ಒಳಗೆ ಅಕ್ಕಪಕ್ಕದಾಗ ಎಲ್ಲ ಶಿವನೇ ದೇವ್ರಿ ಅಂತ ಮನಿ ಕಂಡವ್ರೆ. ಇಲ್ಲಿ ನಾವು ಆಚೆ ಕಡೆ ಇಟ್ಕೊಂಡು ಮಾತಾಡ್ತಿದ್ರೆ ಯಾರೋ ನಮ್ಗೆ ಕೆರಾದ್ರೂ ಉಳ್ತಾರ ನಮ್ಮನ್ನ. ನಿನ್ಗೇನು ನಿಂಗ್ ಲಕ್ವನು ಹೊಡಿಲಿಲ್ಲ, ಆಕ್ಸಿಡೆಂಟು ಆಗ್ಲಿಲ್ವಲ್ಲಪ್ಪ ಸ್ವಾಮಿ ಸಿಗಂದೂರ್ ಚೌಡೇಶ್ವರಿ. ನಿಂಗೇನು ಆಕ್ಸಿಡೆಂಟು ಆಗಿ ಸಾಯ್ಲಿಲ್ವಲ್ಲಪ್ಪ ನೀನು. ನಿಮ್ಮ ಊಟದ ಮುಂದೆ ನಾನು ಆಕ್ಸಿಡೆಂಟ್ ಆಗ್ಬೇಕಲ್ಲ. ನಾನು ಮಾತಾಡು ಯಾರು ಹೋಗ್ಬಿಟ್ಟೆ ನಿಮ್ಮ ಅಮ್ಮನ್ನ. ನನಗೆ ಆಕ್ಸಿಡೆಂಟ್ ಆಗುತ್ತಲ್ಲ ಮುಂದೆ. ಕುಡ್ದ್ಬಿಟ್ಟು ಬಂದು ನನ್ನ ಮನೆ ಬಾಕ್ಲಾಗ ಮನೆ ಕಂತಿದಲ್ಲ, ಬಸ್ ಚಾರ್ಜ್ ಕಾಸು ಸ್ವಾಮಿ ಪರಮಾತ್ಮ. ಅವಾಗ ಎಲ್ಲ ಹೋಗಿತ್ತು ನಿಂದು. ಇವಾಗ ಯಾವ್ದೋ ಪುಡ್ಗೋಸಿ ಆ ಲಕ್ಷ್ಮಿ ತಾವ್ ದುಡ್ಡು ಇಸ್ಕೊಂಬಂದು 2 ಕಾಸು ದುಡ್ಡು ಮಾಡ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡ್ತೀಯಾ? ನಾನು ಒಂದ್ ಮನೆಗೆ ಒಂದ್ ಗ್ಲಾಸ್ ನೀರ್ ಕುಡ್ತಿದ್ರ ನಾನು. ಕುಡ್ದಿಲ್ಲ, ನಾನು ಕುಡ್ದಿಲ್ವಾ ಬಂದು? ಎಷ್ಟು ಜನ ಕೊಟ್ಟಿದ್ರು ಮುಂದೆ ಅಲ್ಲ ನೋಡಿ. ನಿಮ್ಮಮ್ಮ ನಿಮ್ ತಮ್ಮ ನಿಮ್ ಮಗಳು ಎಲ್ಲ ಅವ್ರೆ. ನಿಮ್ಮಮ್ಮನ ಅಪ್ಪ ನಿನ್ ಒಬ್ಬರು ಕೊಟ್ಟಿದ್ಯಲ್ಲ ಮುಂದೆ. ಹಂಗಂತ ಅನ್ಬೋದು. ನಮ್ಮ ಕಸಿಂ ಪಾರ್ಕೆ ಬಾತ್ರೂಮ್ ಎದ್ಕೊಂಡು ಹೊರಗು ನಿನ್ ಬಾಳಿಗ್ ನನ್ ಎಕಡ ಸಿಯಾ ಕೆಡ್ದ್ ಬಿಡ್ತೀನಿ ಹಂಗೇನೆ. ಇವ್ಳು ಯಾವ 3 ಬಿಟ್ರೆ ಚಿಕ್ಕವ್ರ ಮುಂದೆ ಅಕ್ಕ ಯಾರು ತಂಗಿ ಯಾರು ಅನ್ನೋ ಗೊತ್ತಿಲ್ಲ ಮಾತಾಡ್ತೀರಲ್ಲ. ಮುಂಚೆ ಬಾಯಿ ನಿಮ್ಮ ಮಗು ಕೊಟ್ಟು ನಿಮ್ಮ ಕೊಟ್ಟಿದ್ದ ನಿಮ್ಮ ಅಮ್ಮ ಊಟದ ಮುಂದೆ. ನೀನ್ ಮೂಟೆ ಹೊರಕ್ ಹೋಗಿದ್ದ? ನೀನೇ ಮೂಟೆ ಹೊರಕ್ ಹೋಗಿದ್ದ? ಅಲ್ಲಿ ನಿನ್ನಂಗೆ ದುಡ್ಡು ಕೊಡ್ತಾ ಇಲ್ಲ ಬಾ, ಆಮೇಲೆ ಇಸ್ಕೊಡು ಹಂಗೆ ಹಿಂಗೆ ಅಂತ ಮಿಂಟ್ರಿ ಗುಡ್ದೆಲ್ಲ ಬಂಡವಾಳ ಹಾಕಿ ಬಂಡವಾಳ ತೆಗಿತೀವಿ ನಾವು. 1000 ರೂಪಾಯಿ ಬಂಡವಾಳ ಹಾಕಿ 5 ರೂಪಾಯಿ ದುಡಿತೀವಿ. ಯಾವ್ದು ನಿನ್ನಂಗೆ ಮಿಂಟ್ರಿ ಗುಟ್ಟಿದ್ದು ತಲೆ ಇಡ್ತಾಂಬರಲ್ಲ ಖಾಲಿ ಮುಂದೆ. ಕೆರೆಗೋದು ಕೂಡ ನೀ ಗುಡ್ತದೆ. ನಾವು ಅದು ದುಡ್ಡು 1000 ರೂಪಾಯಿ ಹೇಳ್ತೀವಿ ತಾಂಬರೋದು, ಅದ್ರಾಗ 10 ರೂಪಾಯಿ ಸಿಗೋದು 4-5 ಕೋರ್ಟ್ಗಳಿದಾವೆ. ಇನ್ನೊಂದ್ಸಲ ಫೋನ್ ಮಾಡಿ ಕೆರಡ್ದಾಗ ಹೋಗ್ಬಿಡ್ತೀನಿ ಎಲ್ಲ ಮನೆಗೆ. ನಿನ್ಗೇನು ನಿಂಗ್ ಲಕ್ವನು ಹೊಡಿಲಿಲ್ಲ, ಆಕ್ಸಿಡೆಂಟು ಆಗ್ಲಿಲ್ವಲ್ಲಪ್ಪ ಸ್ವಾಮಿ ಸಿಗಂದೂರ್ ಚೌಡೇಶ್ವರಿ. ನಿಂಗೇನು ಆಕ್ಸಿಡೆಂಟು ಆಗಿ ಸಾಯ್ಲಿಲ್ವಲ್ಲಪ್ಪ ನೀನು. ನಿಮ್ಮ ಊಟದ ಮುಂದೆ ನಾನು ಆಕ್ಸಿಡೆಂಟ್ ಆಗ್ಬೇಕಲ್ಲ ಚಿನಾಲಿ. ನಿಮ್ಮ
ಮಾತಾಡು ಯಾರು ಹೋಗ್ಬಿಟ್ಟೆ ನಿಮ್ಮ ಅಮ್ಮನ್ನ ನನಗೆ ಕಾಲಿ ಮುಂದೆ ಕುಡ್ದ್ಬಿಟ್ಟು ಬಂದು ನನ್ನ ಮನೆ ಬಾಕ್ಲಾಗ ಮನೆ ಕಂತಿದಲ್ಲ ಬಸ್ ಚಾರ್ಜ್ ಕಾಸು ಅಮ್ಮ ಸ್ವಾಮಿ ಪರಮಾತ್ಮ. ಅವಾಗ ಎಲ್ಲ ಹೋಗಿತ್ತು ನಿಂದು. ಇವಾಗ ಯಾವ್ದೋ ಪುಡ್ಗೋಸಿ ಆ ಲಕ್ಷ್ಮಿ ತಾವ್ ದುಡ್ಡು ಇಸ್ಕೊಂಬಂದು 2 ಕಾಸು ದುಡ್ಡು ಮಾಡ್ಕೊಂಡಿದ್ದಕ್ಕೆ ಇಷ್ಟು ಮಾತಾಡ್ತೀಯಾ? ಸ್ವಾಮಿ ಅಲ್ಲ ಇದು ಎಂತದು ದಾವಸ್ಪೇಟೆ ಅಣ್ಣ. ಅದೇ ಅವಾಗಂತೂ ನಾವ್ ಹೇಳಿದ್ ನಡ್ಸ್ಕೊಡಕ್ ಆಗ್ಲಿಲ್ಲ. ಇವತ್ತಂತೂ ಈ ಸರಿ ನಾತು ಖಂಡಿತ ನಡ್ಸ್ಕೊಡ್ಬೇಕಣ್ಣ. ನಿಮ್ನೆ ನಂಬಿದೀವಣ್ಣ, ದಯವಿಟ್ಟು ಬಿಡ್ಬಾರ್ದಣ್ಣ, ನಮ್ ಕೈ ಬಿಡ್ಬಾರ್ದಣ್ಣ. ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ಕೊಂಡಿದೀವಣ್ಣ. ನಿಮ್ ಫೋನ್ ಎತ್ತಲ್ಲ, ಏನಿಲ್ಲ ಅಣ್ಣ. ನಾವ್ ಯಾವತ್ತು ನಿಮ್ಗೋಸ್ಕರನೇ ಅಣ್ಣ. ಏನಾಯ್ತದೆ ಈಗ ನಾವು ಮಣ್ಣಿಗೆ ಬಂದಿವಿ ತಿನ್ಗಪ್ಪ ಅಲ್ಲೇ ನಾವು ಗೋಳಾಡ್ಲಿಲ್ಲ. ಇದನ್ ಕೇಳ್ಬೇಕಾಗಿ ಬಂತಲ್ಲ ಅದೇನೋ ಹೇಳೋಣ ಗೋಳಾಡಲ್ಲ ಅವನು ಮಾತಾಡಿ ನರಸಿಂಹಣ್ಣ, ಓ ನೀನು ನಮ್ಮನ್ ಕೈ ಬಿಡಿ ಹಿಡಿಬೇಕಣ್ಣ. ಕೈಯಲ್ಲಿ ಹಿಡ್ಕೊಳಕ್ ಬರೋಣ ಅಣ್ಣ. ಎಂತೆಂತವ್ರ ಕೈ ಬಿಡ್ತೀಯ ಅಂತ ನನಗ್ ಕೈ ಹಿಡಿಯಲ್ವಣ್ಣ? ಇಂಥದಂತ ಹೇಳಿ ಕೈ ಹಿಡಿಬೋದು. ಅಲ್ಲ, ಎಂತೆಂತವ್ರ ಕೈ ಬಿಡ್ತೀಯ? ಹಲೋ, ಏನ್ ಇರ್ಬೇಕು ಹೇಳ್ರಿ, ಇಂಥದ್ದು ಕಷ್ಟ ಅಂತ ಹೇಳ್ಬೋದು. ಇಲ್ಲ ಅನ್ನೋದು ಅಣ್ಣ ನೀನ್ ಕರೆಕ್ಟ್ ಆಗಿ ಮಾತಾಡೋಣ, ಏನು ಕೇಳಿಸ್ತಾ ಇಲ್ಲ. ಕಾರಾಗ ಹೋಗ್ತಾ ಇದ್ದೆ ಸಮಯ. ಅಯ್ಯೋ, ನಿಮ್ಮಂತ ಸಾವುಕಾರು ಕಾರಾಗ ಹೋಗ್ತೀನಿ, ನೀನ್ ಸೈಕಲಾಗ ಹೋಗ್ತೀರಣ್ಣ. ಹಲೋ, ನೀವ್ ಯಾರು ಎತ್ತ ಅಂತ ಹೇಳ್ಬಿಟ್ಟು ಮಾತಾಡಿದ್ದೆ ಅಣ್ಣ. ಅಣ್ಣ ಅಣ್ಣ ಅಣ್ಣ, ಓ BN ನರಸಿಂಹರಾಜು ಸತ್ತೋಗ್ಬಿಟ್ಟಾರಣ್ಣ ಬಳ್ಳಾಪುರ. ಹಲೋ, ಏನೋ BN ನರಸಿಂಹರಾಜು ಸತ್ತೋಗ್ಬಿಟ್ಟವ್ರೆ ಬಳ್ಳಾಪುರ. ಏನ್ ನರಸಿಂಹರಾಜ್ ಸತ್ತೋಗ್ಯಾರ ಬಳ್ಳಾಪುರ. ಹೂವಣ್ಣ, ಸಾಯಂಕಾಲ ಮಣ್ಣು. ನಿಮ್ಮ ಮಗು ಎಕ್ಸಾಮ್ ಕೊಟ್ಕೊಂಡ್ರಲ್ಲ ನಾಳೆ BN ನರಸಿಂಹರಾಜ್ ಬಳ್ಳಾಪುರ ನಡ್ಕಪ್ಪ. ನಿಮ್ಮ ಮಗು ಹೇಳ್ತಾ ಇದೀಯಾ? ನಾನು ಗೊತ್ತಿದ್ದು ಸತ್ತಾಗಿ ಮಾಡ್ಬಿಟ್ಟಲ್ಲ ನಿಮ್ ಸಾಯನ ಅರ್ಕಿಂದ ಫೋನ್ ಮಾಡಿ ಅಣ್ಣ ಅಣ್ಣ ಅಲ್ಲ ಅಣ್ಣ, ಅಣ್ಣ ಅಲ್ಲ ನನಗೆ ಫೋನ್ ಮಾಡಿ ಸತ್ತಾಗಿ ಮಾತಾಡಿದ್ರಿ. ಇನ್ನ ಎಲೆಕ್ಷನ್ ನಿಲ್ಬೇಕು ಅಣ್ಣ. ಕ್ಯಾಸಲ್ ಹತ್ರ ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಟ್ರು ಅಂತ ಹೇಳಿದ್ರಲ್ಲಣ್ಣ. ಅಣ್ಣ ಟಿವಿಯಲ್ಲೆಲ್ಲ ಗೊತ್ತಾಯ್ತಣ್ಣ, ಟಿವಿಯಲ್ಲೆಲ್ಲ ಗೊತ್ತಾಯ್ತೆ. ಟಿವಿ ಗೊತ್ತಾಗ ನಾನು BN ನರಸಿಂಹರಾಜು ಅದೇನಪ್ಪ ಲೇಟ್ ನರಸಿಯಪ್ಪ ಬಳ್ಳಾಪುರ ನಾನೇ ಫೋನ್ ಮಾಡ್ತಾ ಇರೋದು. ಅಣ್ಣ ಯಾಕೆ 12 ಮೀಟರ್ ಕೂಡ್ದು ತಲೆ ತಿಂತೀರಾ? ಅಣ್ಣ, BN ನರಸಿಂಹರಾಜು ಲೇಟ್ ನರಸಿಯಪ್ಪ ಬಳ್ಳಾಪುರ ತುಮಕೂರು. ನಮ್ಮನ್ನೆಲ್ಲ ಹಾಕ್ಮಾಡಿ ನನ್ನೆಲ್ಲ ಬ್ಲೂಕೋಸ್ ಹಾಕ್ಕೊಂಡ್ ಬಂದಿದ್ದೀನಿ ಹಾರ್ಟ್ ಅಟ್ಯಾಕ್ ಆಗಿ. ಅಣ್ಣ ನೀನ್ ಯಾವಾಗಣ ಬರೋಣ? ಜಲ್ದಿ ಬರೋಣ, ನರಸಿಂಹರಾಜು ಎಣ ಎತ್ತಬೇಕಂದ್ ಬಾರೋಣ. ಅಯ್ಯೋ ಇವನ್ ಪಾಯನ ಇಂಥದಕ್ಕೆ ನಿಮ್ಮ ಮಾತಾಡ್ತಾರೆ. ನಾನೇ ನರಸಿಂಹರಾಜು. ಅಣ್ಣ ಅವ್ರ ಹೆಂಡತಿ ಮಕ್ಕಳೆಲ್ಲ ಅಳ್ತಾವ್ರಣ್ಣ, ಬಾರೋಣ ಜಲ್ದಿ. ಹಲೋ, ಎಲ್ಲ ಮಡ್ಕೆ ಎಲ್ಲ ಬೆಂಕಿ ಹಾಕ್ರಿ, ಮಡ್ಕೆ ಚಟ ಕಟ್ರಿ, ಎಲ್ಲ ಗರಿ ಎಲ್ಲ ಕಟ್ಕೊಂಬರ್ರಿ. ಮಾಡಿರಲ್ಲ ಗರಿ ಎಲ್ಲ ಕಟ್ಕೊಂಬ ದೊಡ್ಡದಾಗ ಕಟ್ರಿ. ಒಣ್ಣ ತೂಕ ಜಾಸ್ತಿ ಐತಿ, 150 kg ಐತಿ ನರಸಿಂಹಣ್ಣ. ಎಣ ಬಾರ ನಿಮ್ಮ ಕರಿ. ಹಲೋ ಅಣ್ಣ, ಅಣ್ಣ ಅಣ್ಣ ಎಷ್ಟೊತ್ತಾಗುತ್ತೆ ಅಣ್ಣ ಬರೋದು? ಅಣ್ಣ ಅಲ್ಲ ಇದು ಒಡ್ರಲ್ಲಿ ಎಂತದು ಇದನ್ ಬಿಟ್ಟಿದ್ದೀವಿ ಯಾವ್ದು ಗೆದ್ದಳ್ಳಿ. ಅಣ್ಣ ನರಸಿಂಹರಾಜು ಎಣ ಎಲ್ಲ ಕಪ್ಕಾಗ್ಬಿಡ್ತೈತ್ ಬಾರಣ್ಣ. ಉಸಿರಾಡ್ದಂಗ್ ಮಾಡಿರಲ್ಲ ನಮ್ಮನ್ನ. ಉಸಿರು ನೀರಿಂದ ಅಣ್ಣ ಕರ್ಮ ಇದು ನಮ್ಮನ್ನ. ನಾವೇನ್ ಈ ಬಲಗಡಿಗೆ ಎದ್ದೇಳಕ್ ಕೊಡಲ್ಲ ಅವ್ರು ನಮ್ಗೆ. ಸ್ವಾಮಿ ಹೇಳಪ್ಪ, ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರೋ ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಕಿ ಹಿಡಿದಿರೋರು, ನನ್ನ ತಿಕ್ಕಿ ಹಿಡಿಸ್ತಾರೆ.
ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿದಂಗ್ ಕಾಣ್ತೈತಿ. ಅಣ್ಣ ಅಣ್ಣ ಓ ಹಲೋ, ಕಾಂಗ್ರೆಸ್ ಕರ್ಕೊಂಡ್ ಬತ್ತೀಯ ಅಣ್ಣ? ಸ್ವಾಮಿ ಇನ್ನ ಮಕ್ಳು ಸಿಕ್ಕವ್ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದ್ವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಅಲ್ಲೇ ತಿಕ್ಲಿದಂಗ್ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರು ಒಂದೇ ಒಂದು ಹಾಕ ಪರಂಗಿ ಗಿಡಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ? ಸ್ವಾಮಿ ನಾನು ತಿಕ್ಲಿಯಾಗಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೋ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಅಣ್ಣ, ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ಬಲಗಡೆಗೆ ಕಡಿದು ಸ್ವಾಮಿ ಇಲ್ಲ ಆಮೇಲೆ. ಏನ್ ಮಾಡೋದು ನಮಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದೆ. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತಾನೆ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಅಲ್ಲ ಮಗ, ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಬಿಟ್ಟಿರೋದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲು ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ಅಣ್ಣ ರಾತ್ರಿ ಕರೆಂಟ್ ಇಲ್ಲ ಕಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆ ಎಲ್ಲ ನಮ್ದೇನೆ ಅದು. ಖಂಡಿತ ಖಂಡಿತ ನನಗೂ ಹುಚ್ಚಿಡಿತೈತೆ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ಇಲ್ಲಿ ನಮ್ಮನ್ನ ಮಕ್ಕಳು ಕೊಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ ಚಿಕ್ಕ ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ? ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತಾಗುತ್ತೆ, ಪಕ್ಕ ಪಕ್ಕ ನಗ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಂಡಿದ್ದೀರಲ್ಲ ನೀವು, ನಿಮ್ಗೆ ಬುದ್ಧಿ ಐತಾ ಇಲ್ವಾ? ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಎತ್ತಿದಲ್ಲ ಈಚ್ಕಂಗ್ ಇಕ್ಕೊಂಡ್ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಪರಿಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲನ ಅಣ್ಣ? ಓಯ್ ಇದು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನ? ಹೌದಾ? ಬೆಳಿಗ್ಗೆನೆ ಇವಾಗ ಇನ್ನು ಬಲ ನಮ್ಗೆ ಯಾಕೆ ಕರ್ಮ ಯಾಕೆ ಅಡಿಕೆದ್ದೆ ಮಗ, ಯಾಕೆ ಅಡಿಕೆದ್ದೆ ನಾನು? ಅಣ್ಣ 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 ಓ ಈಗ ಬೆಳಿಗ್ಗೆ 6 ಗಂಟೆನ ಅಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನ 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ
ವಿಧಾನಸೌಧದಾಗೆ. ವಿಧಾನಸೌಧ ನಮ್ಮ ಮನೆ ಅಲ್ಲಿ ಈಗ 3 ಗಂಟೆ ಟೈಮು. ನಾವು ಅಲ್ಲೇ ಊಟ ಮಾಡ್ತಾ ಇದ್ದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮ ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದ ಗಿರಾಕಿ ಕರ್ಕೊಂಬತ್ತೀಯಾ? ಹಲೋ ಹಲೋ, ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತು, ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾವ ಕಡೆಗೆ ಇದ್ದೆ ಮಗ ನಾನು? ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ ಯಾವ ಕಡೆಗೆ ಇದ್ದೆ ಅನ್ನೋದು ಗೊತ್ತಾಗ್ಲಿಲ್ಲ ನನಗೆ. ನರಸಿಂಹಣ್ಣ ಹಲೋ. ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟಿ ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗಿವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಒಂದ್ ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಸಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ, ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳ್ರಿ. ಹಲೋ, ಫೋನ್ ಮಾಡಿದ್ರಿ? ಎಲ್ಲ ನಮ್ಮ ಮಂತೆಗೆ ಬರ್ಲೇ ಇಲ್ಲ. ಇಲ್ಲ, ನಾ ಮದುವೆ ಹೋಯ್ತನಲ್ಲ, ಮದುವೆಯಿಂದ ಬಂದವನು. ಯಾಕೆ ಸಾಕಾಯ್ತು, ಉಳ್ಳಾಡ್ತಿದ್ದೆ. ಈಗ ಎದ್ದೆ. ಎಷ್ಟೊತ್ತಿ ಬರೋಣ? ಬೆಳಿಗ್ಗೆ ಅದೇ ಮಾರ್ಕೆಟ್ ಕೊಟ್ಟಿದ್ದೀನಿ, ಹೂವ ತಗೊಂಡು. ಯಾಕೆ? ಒಂಚೂರು ಅದೇ ನಾಳೆ ಎತ್ತಿನಹಳ್ಳಿ ಜಾತ್ರೆ ಅಲ್ವಾ, ಅದಕ್ಕೆ ಒಂದ್ 6 ಗಂಟೆ 6:15 ಬಂದ್ಬಿಡು. ಎಲ್ಲಿಗೆ? ಮಂತಕ್ಕೆ ಬಂದ್ಬಿಡ್ತೀಯ? ಎಲ್ಲಿಗೆ ಬತ್ತೀಯ? ಬುಗುನಹಳ್ಳಿಗೆ ಬತ್ತೀಯ? ಯಾರು ಹೇಳಿ ನೀವು? ಯಾರು ಹೇಳಿ ನೀನು? ಈ ಅಣ್ಣ ಎಲ್ಲ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ನರಸಿಂಹಣ್ಣ. ನಿಮ್ ಹೆಸರು ಏನ್ರಿ? ಅಯ್ಯೋ ಹೋಗತ್ತ, ಈ ಅಣ್ಣ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡ್ಕೊಂಡ್ಬಿಡೈತೆ ಕಣ್ರಿ. ಅಲ್ಲ, ಯಾರು? ವೆಂಕಟೇಶ್ ಅನ್ನ ರುದ್ರೇಶ? ನಾನ್ ರುದ್ರೇಶ್ ಕಣ. ನಾನ್ ತಿರ್ಗಾ ಕುಡಿಯೋ ಸ್ಟಾರ್ಟ್ ಮಾಡಿದಿನ. ಮತ್ತೀಗ ತಿರ್ಗಾ ಯಾರು ಅಂತೀಯ? ಅದಕ್ಕೆ ಹೂವು ಎಲ್ಲ ಹಾಕಿದ್ರಿ ನೀವು? ಹೂವ ತರಕ್ಕೆ ಮಾರ್ಕೆಟ್ಗೆ. ಅದೇ ಯಾಕೆ ಇಂತ ಸುಳ್ಳು ಹೇಳ್ತೀರಿ? ನಿಮ್ ಮನೆ ಎಷ್ಟು 2 ವರ್ಷ ಆತಲ್ಲ? ಏನ್ 2 ವರ್ಷ ಆಯ್ತಲ್ಲ? ದುಡ್ಡು ಇಸ್ಕೊಂಡ? ಯಾಕಂದ್ರೆ ಅಮೌಂಟ್ ಬಡ್ಡಿ ಕೊಟ್ಟಿಲ್ವಾ? ನಿಮ್ಮ ಕೊಟ್ಟಿದ್ಯಾ? ಇವ್ರು ನನ್ನ ಮಕ್ಳಿಗೆ ಫೋನ್ ಮಾಡಿ ಈಗ ಹೆಸರಿಗಾತ ನಿನ್ಗೆ? ಹಾಲ್ ಕರಿಬೇಕಾಯ್ತಲ್ಲ, ಅಲ್ಲೇ 7:15 ಆಯ್ತು ಎದ್ದೆ. ಹಾಲ್ ಕರಿಬೇಕಾಯ್ತು, 7:15 ಆಗಿತ್ತಲ್ಲ ಬೆಳಿಗ್ಗೆ. ಈಗ ಅಲ್ಲೇ 7:15ನಾ? ಅಲ್ಲೇ ಕೋಳಿ ಕೂಗಿ ಎಷ್ಟೊತ್ತಾಯ್ತ? ಅಲ್ಲೇ ಬೆಳಿಗ್ಗೆ 7:15 ಹಾಲಿನ ಗಾಡಿ ಬಂದೈತೆ. ತಾಯಿನ ನನ್ನ ಮಕ್ಳನ್ನ ಯಾರನ್ನ ಉತ್ತಮರು ಅಂತಾರೆ ಅವ್ರನ್ನ. ಅಲ್ಲೇ ಹಾಲ್ ಕರಿತಾ ಇದೀನಿ, ಬೆಳಕರ್ದೈತೆ ಅಲ್ಲೇ 7:15. ನೀನ್ ಈಗ ಎದ್ದಿದ್ಯಾ? ಕರಿ ನಿಮ್ಮ ಅಮ್ಮ. ನೀನ್ ತಾಯಿನ ದುಡ್ಡು ಕೊಡ. ನೀನು ದುಡ್ಡು ತಾಯಿನ ಹಾಲ್ ಕರಿತಾ ಇದ್ಯಾ ಅಲ್ಲೇ? ಯಾರ್ರಿ ನೀವು? ಒಂದು 150 ಸರಿ ಫೋನ್ ಮಾಡಿದ್ರಿ, ಫೋನ್ ಎತ್ತಲಿಲ್ವಲ್ರಿ ನೀವು? ಏನ್ರಿ ಮಾಡ್ತೀರಿ? ನಿಮ್ಗೆ ರೆಸ್ಪಾನ್ಸಿಬಿಲಿಟಿ ಏನ್ ಇಲ್ವಲ್ರಿ ನಿಮ್ಗೆ? ಇಲ್ಲಿ ಯಾರೋನೋ ಇವ್ರು ಯಾರಪ್ಪ ಒಂದು ಒಂಟಿ ಮನೆಗೆ ನುಗ್ಗಿಬಿಟ್ಟಿದ್ರು, ಒಂದು ಹೆಂಗಸರ ಮನೆಗೆ. ಎಲ್ಲ ಹೋಗಿ ಕೂಡಕ್ಕೆಲ್ಲ ಮರ ಕಟ್ಟಿ ಇದು ಮಾಡ್ತಿದ್ರು ಸ್ವಾಮಿ. ಅಲ್ಲಿಗೆ ಹೋಯ್ತು. ಅಲ್ಲ, ರೆಸ್ಪಾನ್ಸಿಬಿಲಿಟಿ ಐತೋ ಇಲ್ವೋ ನಿಮ್ಗೆ? ಇಲ್ಲಿ ಪ್ರಾಣಿನ ಹೋಗತ್ಕೊಂಡ್ರಿ ಒಂದು. ಇಲ್ಲಿ ಯಾವ್ದೋ ಮನೆಗೆ ಯಾವ್ದೋ ಅಪ್ಪ ಬೇರೆ ಮುಚ್ಚ ಬಾಯಿ. ಇಲ್ಲಿ ಪ್ರಾಣ ಹೋಗೈತ ಒಂದು.
ಯಾರು ಹೇಳಿ? ಇದು ಯಾರು ಆಕ್ಸಿಡೆಂಟ್ ಆಗೈತೆ ಹಾ ಹಸ್ಬೆಂಡ್ ಅಂತ ಇಲ್ಲಿ ಮೊಬೈಲ್ ಆಗ ಹಾಕೊಂಡಿದ್ರು, ಅದಕ್ಕೆ ಫೋನ್ ಮಾಡ್ದೆ. ಅವ್ರು ತೀರೋಗಿದಾರೆ ಕಣ್ರಿ. ಮುಂದ್ಗಡೆ ಫಸ್ಟ್ ಟೈರ್ಗೆ ಸಿಕ್ಕೊಂಡಿದ್ದಾರೆ. ಈ ನಮ್ದು ನಮ್ದು ಯಾರು ಟೈರ್ ಇಲ್ಲ ನಮ್ದು. ರೇ ಬಸ್ಗೆ ಸಿಕ್ಕೊಂಡಿದ್ದಾರೆ, ಮುಂದ್ಗಡೆ ಟೈರ್ಗೆ ಸತ್ತೋಗಿದ್ದಾರೆ. ನಮ್ದು ಯಾರು ಟೈರ್ ಏನ ಕೇಳಿಸ್ತಾ ಇಲ್ಲ, ಸರಿಗ್ ಬಂದ್ ಮಾತಾಡ್ರಿ. ಇದು ಲಾರಿ ಬಸ್ ಹಾ ಯಾವ ಲಾರಿ ಬಸ್ ಇಲ್ಲ ಸ್ವಾಮಿ. ಇವ್ನ್ ಯಾರು ಇವನು ಹಳ್ಳಿ ಗಾಬ್ ಮಾಡಿವ್ರೇ? ಇವ್ನ್ ಯಾವ ಇಲ್ಲಿ ಯಾರೋ ಹಲೋ ಹಲೋ ಇಲ್ಲಿ ಯಾರೋ ಬಸ್ಗೆ ಸಿಕ್ಕೊಂಡಿದ್ದಾರೆ, ಆಗೋಯ್ತೆ, ಸತ್ತೋಗಿದ್ದಾರೆ, ಗೊತ್ತಾಯ್ತಾ? ಇಲ್ಲಿ ಮೊಬೈಲ್ ಅಲ್ಲಿ ತೆಗ್ದು ನೋಡಿದಾಗ ನರಸಿಂಹರಾಜು ಹಸ್ಬೆಂಡ್ ಅಂತ ಇತ್ತು. ಅವ್ರು ನಿಮ್ ಹೆಂಡತಿ ಅಂತ ಯಾರೋ ಲಲಿತಾ ಅನ್ನೋರು, ಅವರು ಸತ್ತೋದು. ಬಂದು ಹೆಣ ತಗೊಂಡೋಗಿ ಬರ್ತೀರಾ? ಸ್ವಾಮಿ ಹಾ ನಮ್ದು ಎಲ್ಲಿ ಆಗಿರೋದು? ಇಲ್ಲಿ ನಾಗಮಂಗಲ ಹತ್ರ. ನಾಗಮಂಗಲದಾಗನಾಗ್ಲಿ, ಬೆಳ್ಳೂರಾಗನಾಗ್ಲಿ, ಹೈದರಾಬಾದ್ರಾಗಲಿ, ಸಿರ್ಸಿ, ಸಿದ್ದಾಪುರದಾಗಲಿ ಹಾ ನಮ್ದು ಎಲ್ಲ ಪೂರ್ತಿ ಏನೇನ್ ತರ್ಬೇಕು, ಆಧಾರ್ ಕಾರ್ಡು, ರೇಷನ್ ಕಾರ್ಡು ಎಲ್ಲ ತಗೊಂಬರ್ತೀವಿ ನಾವು. ಹಾ ನಮ್ದು ಆ ಟೈಪ್ ಇದ್ರೆ ನಾವು ಅದಕ್ಕೆ ಹೊಣೆ ಹಾಕ್ತಿವಿ. ಅದಕ್ಕೆ ಮಾಡ್ಕೊಳ್ಳಿ, ಭೂಸೈಡ್ ಅನ್ನ ಮಾಡ್ಕೊಳ್ಳಿ. ನಮ್ಗೇನು ಸೂಸೈಡ್ ಮಾಡ್ಕೊಂಡ್ರೆ ಅದಕ್ಕೆ ಏನ್ ಮಾಡೋಣ? ಸೂಸೈಡ್ ಅಂದ್ರೆ ಬೇಕು ಅಂತ ಅವರೇ ಬಸ್ಸಿಗೆ ಬಂದು ಸಿಕ್ಕೊಂಡಿದಾರೆ ಕಣ್ರಿ ಮನೆಯಿಂದ. ಅದಕ್ಕೆ ನಾವೇನ್ ಮಾಡೋದ? ಯಾರೋ ಇವ್ರು ಪರದೇಶಿ ಹಣ ಅಂತ ತಿಳ್ಕೊಳ್ಳಿ. ನಮ್ದಲ್ಲ, ನಮ್ ನಂಬರಲ್ಲ. ನಿಮ್ ಹೆಂಡತಿ ಅವರು? ಇಲ್ಲ ಇಲ್ಲಿ ಒಳಗಡೆ ಇದ್ದಾರೆ, ಮನೆ ಒಳಗೆ. ಹೌದು, ಮತ್ತೆ ನರಸಿಂಹರಾಜು ಹಸ್ಬೆಂಡ್ ಅಂತ ಮೈ ಹಸ್ಬೆಂಡ್ ಅಂತ ಹಾಕೊಂಡಿದ್ದಾರೆ. ಇಲ್ಲ ನಮ್ದು ಬಿ. ಡಿ ಅಂದ್ರೆ ಬಿ ಬಿ ಹಂಗೇನ್ ಹಂಗಂದ್ರೆ ಎನ್. ಹಾ ಎನ್ ಬಿ ಎನ್ ಎನ್. ಬಿ ಅಂದ್ರೆ ಬಳ್ಳಾಪುರ, ಎನ್ ಅಂದ್ರೆ ನರಸಿಯಪ್ಪ, ಎನ್ ಅಂದ್ರೆ ನರಸಿಂಹರಾಜು, ಲೇಟ್ ನರಸಿಯಪ್ಪ. ಹಂಗಾರೆ ಲಲಿತಾನು ಲೇಟು? ಲೇಟ್ ಅಲ್ಲ, ಇದು ನರಸಿಯಪ್ಪ ಲೇಟ್. ಇದು ಲಲಿತಾ? ಇಲ್ಲ ನರಸಿಯಪ್ಪ ಲೇಟು. ಅಲ್ಲ ರೀ, ಲಲಿತಾ ಲೇಟಾ ಫಾಸ್ಟಾ? ಲೇಟು, ನರಸಿಯಪ್ಪ ಲೇಟು. ಲಲಿತಾ ಫಾಸ್ಟಾ? ಫಾಸ್ಟ್ ಅಲ್ಲ, ಲೇಟು. ಥೋ, ನರಸಿಯಪ್ಪ ಲೇಟು. ಲೇಟ್ ನರಸಿಯಪ್ಪ. ಲಲಿತಾ ಫಾಸ್ಟು. ಅಲ್ಲ ಇವ್ರೆ ಲೇಟು. ರೇ ಏನ್ರಿ ಹಣ ಮಾಡಿಕೊಂಡ್ ನಾವ್ ಇಲ್ಲಿ ಏನ್ರಿ ಆದ್ರಿ ಹಿಂಸೆ ನಮ್ಗ್ರಿ? ನಾವು ಊರ್ಗಳ್ಗ್ ಹೋಗ್ಬೇಕನ್ರಿ. ಏನ್ರಿ ಇದು? ಏನ್ ಅನಾಥೇಣ ಅಂತ ಫೋನ್ ಮಾಡಿದ್ರೆ ಇಷ್ಟೊಂದು ಹಿಂಸೆ ಕೊಡ್ತಿದ್ದೀರಾ? ಈಗ ನರಸಿಂಹರಾಜು ಲೇಟ್ ನರಸಿಯಪ್ಪ. ತಡೀರಿ, ನರಸಿಂಹರಾಜು ಲೇಟ್ ನರಸಿಯಪ್ಪ, ಬಳ್ಳಾಪುರ. ಕರೆಕ್ಟ್. ನಾನ್ ಹೇಳೋದ್ ಕೇಳಿಸ್ಕೊಳ್ಳಿ ಆಯ್ತಾ? ಲಲಿತಾ ಫಾಸ್ಟ್. ಆಮೇಲೆ ಮುಂದಕ್ಕೆ ಯಾವ ಊರು? ಗಂಡನ ಹೆಸರು ಏನ್ ಹೇಳಿ ನೀನು? ಲಲಿತಾ ಫಾಸ್ಟ್ ಅಂತ ಇಲ್ಲ ಸ್ವಾಮಿ. ವತ್ಸಲ, ಬಿ ಎನ್, ಸನ್ನಪ್ಪ, ನರಸಿಂಹರಾಜು. ರೇ ಚಿದಾನಂದ. ಅಯ್ಯ ಯಾವ ಊರ್ನ ನೀವು? ಹಳ್ಳಿ ಯಾರ ಗಾಬಣ್ಣ ಮಗ ಕಣ್ರಿ ಇವನು. ಹಳ್ಳಿನೇ ಸ್ವಾಮಿ ನಮ್ದು. ಹಳ್ಳಿನೇನಾ? ತುಮಕೂರಿಂದ. ನಿನ್ಗೆ ಅಡ್ರೆಸ್ ಹೇಳಕ್ ಬರ್ಲಿಲ್ಲ ಅಂದ್ರೆ ಆ ಕಟ್ಕೊಂಡಿದ್ದಾಳಲ್ಲ ನೀನ್ ಹೆಂಡತಿ ಮಹಾತಾಯಿ, ಅವ್ರಿಗನ್ನ ಕೊಡು, ಕರೆಕ್ಟ್ ಆಗಿ ಹೇಳ್ತೀವಿ. ಲಲಿತಾ ನಿನ್ಗೆ ಏನಾಗ್ಬೇಕು? ಯಾವ ಊರಲ್ಲಿ ಹೇಳಿ ನೀವು? ನಾಗಮಂಗಲ ಕಣ್ರಿ. ಏನಾಗ್ಬೇಕು ಅವ್ರಿಗೆ? ಯಾವನಿಗೆ ಗೊತ್ತೇ? ರೋಡ ಕಣ ಯಾರೋ ಅಮ್ಮ. ಅಲ್ಲ ನಿಮ್ಗೇನು ಸಂಬಂಧಿಕರವ್ರು ಅಂತ. ಯೋ ನಿನ್ ಹೆಂಡತಿ ಅಂತಲ್ಲ, ಮೊಬೈಲಾಗ ಹಾಕೊಂಡಿದಾರೆ ನಿನ್ ಫೋಟೋ ಅನ್ನೋದೆಲ್ಲ. ಇದು ಮಗ ಲೇಟ್ ನರಸಿಯಪ್ಪ ಅಲ್ವಾ? ನಿನ್ ಹೆಂಡತಿ ಕೊಡು, ಮೇಡಮ್ಗೆ ಕೊಡು, ಮೇಡಮ್ ಅವ್ರಿಗೆ ಕೊಟ್ರೆ ಮಾತಾಡ್ತೀನಿ. ಕದಾ ನೋಡ್ಕೊಂಡ್ರು ಸ್ವಾಮಿ, ಕದಾ ಹಾಕ್ಯಂಡ್ರು. ಯಾಕೆ ಲೇಟ್? ಅದೇ ಹೇಳಕ್ ಹೋದೆ, ಆಚೆಗೆ ಹೋಗು ಅಂತ ಅಂದ್ರು, ಬಂದೆ. ಅಲ್ಲಪ್ಪ, ಆ ಮೇಡಮ್ ಅವ್ರಿಗೆ ಕೊಡಪ್ಪ. ನಿಮ್ ಹೆಂಡತಿ ಹೆಸರೇನು? ವಿಶಾಲಮ್ಮ ಅಂತ. ಮತ್ತೆ ಇವ್ರು ಏನಾಗ್ಬೇಕು? ಹೇಳ್ತೀನ ಇವ್ರು ಇಬ್ರು ಹೆಂಡ್ತಿದ್ದೀರ ನಿಮ್ಗೆ? ಇಲ್ಲ, ಲೇಟ್ ನರಸಿಯಪ್ಪ ನಮ್ದು. ಥೋ, ಲೇಟ್ ಅನ್ನಾಗ್ಲಿ ಫಾಸ್ಟ್ ಅನ್ನಾಗ್ಲಿ ಲಲಿತಾ ಏನಾಗ್ಬೇಕು? ಲಲಿತಾ ಅಲ್ಲ, ಇದು ಮಗಳು. ಮತ್ತೆ ಲಲಿತಾ ಏನು? ಲಲಿತಾ ನಮಗೆ ಗೊತ್ತಿಲ್ಲ. ಇದು ವಿಶಾಲಮ್ಮ, ಇದು ಹೆಂಡತಿ. ವಿಶಾಲಮ್ಮ ಹೆಂಡತಿ, ವತ್ಸಲ ಮಗಳು, ಚಿದಾನಂದ ಮಗ. ಚಿದಾನಂದ ಮಗ. ಇವಳು
ನನ್ನ ಹೆಸರು BNN ನರಸಿಂಹರಾಜು. ಏ. BNN ನರಸಿಂಹರಾಜು ಅಷ್ಟೇ ಸ್ವಾಮಿ. ಆಯ್ತಾ? ಲಲಿತಾ ಆಯ್ತು. ನಿನ್ನ ಹೆಂಡ್ತಿನೋ ಇಲ್ಲ ಸ್ಟೆಪ್ನಿನೋ? ಇದು ಯಾವ್ದು ನಮಗೆ ಗೊತ್ತಿಲ್ಲ ಸ್ವಾಮಿ. ಇದು ನಾವು ಯಾರನ್ನ ಅಜಗಡಿಗೆ ಲಲಿತಾ ಸ್ಟೆಪ್ನಿನಾ? ಮಾತೆಲ್ಲ ಮುಗಿಸ್ಕೊಂಡು ಬರುವಂತ ಅಡಿಕೆ ಬೇಡ. ಹಲೋ, ಮಾತೆಲ್ಲ ಮುಗಿಸ್ಕೊಂಡು ಇಲ್ಲಿ ಮನೆ ಹತ್ರ ಬಂದು ಏನಪ್ಪ ಇಲ್ಲಿ ಎಡ ಬಂದು ತಾಂಡೋಗಪ್ಪ. ಸ್ವಾಮಿ ನೀವು ನಮಗೆ ಅದಕ್ಕೂ ಯಾವುದೇ ತರ ಸಂಬಂಧ ಇಲ್ಲ. ಇದು ಆಧಾರ್ ಕಾರ್ಡ್ ಅಷ್ಟೇನಾ? ಆಮೇಲೆ ಸೊಸೈಟಿ ಕಾರ್ಡ್ ಐತೆ ನಮ್ದು. ಓಡ್ ಬಂದ್ಬಿಡಿ ಈಚೆ ಕಣ್ರಿ. ಥೋ ಇಲ್ಲ ಒಳಗೆ ಬಂದೆ ಸ್ವಾಮಿ. ತಿರ್ಗಾ ಒಳಗ್ ಬಂದ ಕೊಡಿ ಮೆಂಟಿಕಲ್ ನೋಡೋಣ ಫೋನು. ಚಿಲ್ಕ ಹಾಕಿ ಅಂತಾರೆ ಅಂತ ಓಡ್ ಬಂದೆ ಸ್ವಾಮಿ. ನೀನ್ ಸೊಳ್ಳೆ ಆಗುತ್ತೆ ಅಜಗಡೆ. ಕೊಡು ಮೆಂಟಿಕಲ್ ಮತ್ತೆ ಫೋನು. ಕೇಳ್ತೀನಿ ಲಲಿತಾ ಏನಾಗ್ಬೇಕು ತಾಯಿ ಅಂತ ಕೇಳ್ತೀವಿ, ಕೊಡಪ್ಪ. ನಾವು ಗೌರ್ಮೆಂಟ್ ಅಫ್ಸಿಯಲ್ಲೇ ಕೊಡು.